ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಆ, ಈ ಭಾನುವಾರ ಇರೋ RCB CSK ಮ್ಯಾಚ್ದು ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಆ್ಯಕ್ಚುಲಿ ಟೆಕ್ನಿಕಲಿ ಜಾಸ್ತಿ ಹೋಗೋದು ಬೇಡ ಅಂತ ಅನ್ಕೊಂಡ್ವಿ, ಯಾಕಂದರೆ ಅದೊಂದು ಸ್ವಲ್ಪ ಕಾಮಿಡಿ ಥರ ಹೋಗುತ್ತೆ. ಆ, ಯಾಕಂದರೆ ಅವ್ರದ್ದು ಲಾಸ್ಟ್ ಮ್ಯಾಚ್ ಹೆಂಗಾಯ್ತು ಅಂತ ನಮಗೆ ಗೊತ್ತಿದೆ. ನಮ್ಮ CSK ಅವ್ರದ್ದು ಪಾಪ ಅವರು ಅಷ್ಟೊಂದು ಒಳ್ಳೆ ಸ್ಟೇಟ್ನಲ್ಲಿ ಕಾಣಿಸ್ತಿಲ್ಲ. ಸೊ ಜಸ್ಟ್ ಈಗ ಒಂದ್ಸತಿ ಅವರು ಹಿಂದಿನ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಡೋಣ. ನಿಮ್ಮ ಟಿಪ್ಪಣಿಗಳು ಏನೇನಿದೆಯೋ ಹೇಳ್ಬಿಡಿ. ನಮಸ್ಕಾರ ಎಲ್ಲರಿಗೂ. ಸಾತ್ವಿ? ಕೇಳಿಸ್ತೀಯಾ? ಹಾ ಹಲೋ. ಹಾ, ನಾನು ಆಕ್ಚುಲಿ ಮ್ಯಾಚ್ ನೋಡಿಲ್ಲ, ಬರೀ ಸೆಕೆಂಡ್ ಇನ್ನಿಂಗ್ಸ್ ನೋಡಿದೆ. ಯಾಕೆಂದ್ರೆ ಫಸ್ಟ್ ಇನ್ನಿಂಗ್ಸ್ ನಮ್ ಬಡೇ ಸಾಬ್ ಯಾರು ಅಂತ ಕೂತ್ಕೊಂಡು ನೋಡ್ತಾ ಇದ್ದೆ. ಸೊ ನನಗೆ ಏನ್ ಅನ್ನಿಸ್ತು ಅಂದ್ರೆ, ಇಟ್ ಹಸ್ ಬಿನ್ ಅ ಪ್ರಾಬ್ಲಮ್ ಫಾರ್ ಪವರ್ ಪ್ಲೇ ಬ್ಯಾಟಿಂಗ್ ಇನ್ ಪವರ್ ಪ್ಲೇ ಹಸ್ ಬಿನ್ ಅ ಮ್ಯಾಸಿವ್ ಪ್ರಾಬ್ಲಮ್ ಫಾರ್ CSK. ಸೊ ದೇ ಹ್ಯಾವ್ interesting stat. CSK as a team have hit less sixers since 2025 than Mitchell Marsh alone. ಎಂತ ಕ್ರೇಜಿ ಸ್ಟಾಟ್ ಅಂದ್ರೆ ಅದು. And it's not like Mitchell Marsh has been on fire. And I'm only talking about IPL. Mitchell Marsh, okay, he had a decent season last year. But ಬರೀ ಏನಂದ್ರೆ IPL ನಲ್ಲಿ ಸ್ಟಾರ್ಟ್ ಮಿಚೆಲ್ ಮಾರ್ಷ್ ಇವ್ರಿಗಿಂತ ಜಾಸ್ತಿ ಹೊಡೆದಿಯಾನ? ಹೌದು. ಯಪ್ಪ ದೇವ್ರೆ, ನಾನೇನೋ ಅಂತಂದ್ರೆ ಫುಲ್ ಓವರ್ ಆಲ್ ಅನ್ಕೊಂಡೆ. ಇಲ್ಲ, ಬರೀ ಪವರ್ ಪ್ಲೇಸ್ ಅಲ್ಲಿ Mitchell Marsh has more sixes than CSK, the entire team. It's still crazy ಅಲ್ಲ. ಸೊ ಅದು ಅವ್ರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅದೇ ಆಗಿದೆ. ಈ ಸತಿ ಒಂದಿಬ್ರು ಮಿಡಲ್ ಆರ್ಡರ್ ಅಲ್ಲಿ ಇಬ್ರು ಯಂಗ್ಸ್ಟರ್ಸ್ ತಗೊಂಡಿದ್ದಾರೆ, ಅದ್ರಲ್ಲಿ ಒಬ್ಬರೇ ಆಡ್ಬೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಟಾಪ್ ಆರ್ಡರ್ ಅಲ್ಲಿ ಇವನು ಮಾತ್ರೆ ಮತ್ತೆ ಸ್ಯಾಮ್ಸನ್ ಅವಿಷ್ಟು ಬಂದಿದ್ದಾನೆ. ಅವ್ರಿಗೇನಂದ್ರೆ ಸ್ವಲ್ಪ ಒಂದ್ ವಿಕೆಟ್ ಬಿದ್ಬಿಟ್ರೆ ಇನ್ ದ ಫಸ್ಟ್ ಓವರ್ ತುಂಬಾ ಪ್ರೆಷರ್ ಅಲ್ಲಿ ಆಡ್ಬಿಡ್ತಾರೆ ಅವರು. ದೇ ಟ್ರೈ ಟು ಓವರ್ ಕಾಂಪನ್ಸೇಟ್. ತುಂಬಾ ಎಲ್ಲಿ ರನ್ಸ್ ಇಲ್ವೋ ಅಲ್ಲಿ, ಎಲ್ಲಿ ಕ್ಲಿಯರ್ ಸ್ಕೋರಿಂಗ್ ಆಪರ್ಚುನಿಟೀಸ್ ಇಲ್ವೋ ಅಲ್ಲಿ ಆಡ್ಕೊಂಡು ಹೋಗ್ತಾರೆ. ಟ್ರೈಂಗ್ ದಟ್ ದೇ ಕನ್ಸಿಡರ್ ಲಾಟ್ ಆಫ್ ವಿಕೆಟ್ಸ್ ಅಂಡ್ ದೇ ಲೂಸ್ ವಿಕೆಟ್ಸ್ ಇನ್ ಬಕೆಟ್ ಲೋಡ್ಸ್. ಒಂದೆರಡು ಬಿಡಲ್ಲ, ಬಿಟ್ರೆ 18 for 4 ಆ ತರ ಕೊಲಾಪ್ಸ್ಗಳಾಗುತ್ತೆ ಅವ್ರಿಗೆ. ಸೊ ಅವ್ರದ್ದು ಅದು ಆ ವೀಕ್ನೆಸ್ ಕಾಣಿಸ್ಕೊಂತು. And obviously their bowling, which we had talked about in previous videos also before in the auction time ali, their bowling is really weak. And even though Matt Henry seems like the only capable bowler, on Matt Henry and Noor Ahmed, if they have off days, they are guaranteed to concede at least 200 because there is no one else to pick up the slack. Last year at least Jaddu idda, ಮಧ್ಯದಲ್ಲಿ ರಪ್ ಅಂತ 4 ಓವರ್ ಮಾಡ್ಕೊಂಡು ಹೋಗ್ತಿದ್ದ. ಈ ಸತಿ ದೇ ಕೆನಾಟ್ ರಿಲೈ ಆನ್ ದಟ್. ಇವಾಗ ಜೇಮಿ ಓವರ್ಟನ್ ಅಥವಾ ಇನ್ನೊಬ್ಬ ಯಾರಪ್ಪ, ಸಾರಿ ಇಲ್ಲೇ ಇದೆ ನೋಡಿದೆ, ಕಂಬೋಜು, ಅಂಡ್ ದೇ ಆರ್ ಪ್ಲೇಯಿಂಗ್ ಮ್ಯಾಟ್ ಶಾರ್ಟ್ ಆಸ್ ದ ಸ್ಪಿನ್ನರ್. ಸೀರಿಯಸ್ಲಿ ದೇರ್ ಇಸ್ ನೋ ಬ್ಯಾಲೆನ್ಸ್ ಟು ದೇರ್ ಸ್ಕ್ವಾಡ್. ಇವಾಗ ಇವನು ಬ್ರೆವಿಸ್ ಬರೋ ತನಕ ಮ್ಯಾಟ್ ಶಾರ್ಟ್ ಆಡ್ತಾನೆ ಅನ್ಕೋತೀನಿ. ಬಟ್ ವೆನ್ ಬ್ರೆವಿಸ್ ಕಮ್ಸ್, ದಟ್ ಆಲ್ಸೋ ಮೀನ್ಸ್ ದೇ ಹ್ಯಾವ್ ಅ ಬೌಲರ್ ಶಾರ್ಟ್. they have a bowler short if they don't have Matt Short. ಸೊ ಅವ್ರದ್ದು ಏನೋ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅವಾಗ ಮೋಸ್ಟ್ಲಿ ಪ್ರಶಾಂತ್ ವೀರ್ ಬರ್ಬೋದು. ಬಟ್ ಹೂ ಡಸ್ ಪ್ರಶಾಂತ್ ವೀರ್ ರಿಪ್ಲೇಸ್? ಡಸ್ ಹಿ ರಿಪ್ಲೇಸ್ ಒನ್ ಆಫ್ ದ ಟಾಪ್ ಆರ್ಡರ್ ಪೀಪಲ್? ಬಿಕಾಸ್ ಓಪನರ್ಸ್ ಆಬ್ವಿಯಸ್ಲಿ ಕೆನಾಟ್ ಬಿ ರಿಪ್ಲೇಸ್. ಋತುರಾಜ್ ಆಡ್ಲೇಬೇಕು, ಕ್ಯಾಪ್ಟನ್ ಸ್ಯಾಮ್ಸನ್ ಆಡ್ಲೇಬೇಕು. ಮಾತ್ರೆ ಮೋಸ್ಟ್ಲಿ ಮೈಟ್ ರಿಪ್ಲೇಸ್ ಸರ್ಫರಾಜ್. ಬಟ್ ಅವಾಗ ನಿನ್ ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಆಗುತ್ತೆ, ಬಿಕಾಸ್ ಯುವರ್ ಮಿಡಲ್ ಆರ್ಡರ್ ವಿಲ್ ಬಿ ಆಫ್ಟರ್ Matre. It can immediately start being Karthik Sharma, then Brevis, then you go into the all-rounders and bowling. So, balance set ಆಗಿಲ್ಲ ಈ ಸತಿ. And ಬಡೇ ಸಾಬ್ ಮಹೇಂದ್ರ ಸಿಂಗ್ ಧೋನಿ ಕೂಡ ಸ್ವಲ್ಪ ಇಂಜುರಿ ಮಾಡ್ಕೊಂಡಿದ್ದಾರೆ. ಸೊ ಅದೇ ನನಗೆ ಫಸ್ಟ್ ಮ್ಯಾಚ್ ಅವ್ರದ್ದು ಏನಂದ್ರೆ, ದೇ ವರ್ ಕಂಪ್ಲೀಟ್ಲಿ ಬ್ಲೋನ್ ಅವೇ ಬೈ ಸೂರ್ಯವಂಶಿ. ದಟ್ ಈಸ್ ದ ಕೈಂಡ್ ಆಫ್ ಅಟ್ಯಾಕಿಂಗ್ ಇಂಟೆಂಟ್ ದೇರ್ ಓಪನರ್ಸ್ ಶುಡ್ ಶೋ.
but both of them, even though Samson is coming from, is in the form of his life, and Gaikwad also was pretty good throughout the domestic season. They get bogged down if they face early wickets, and then the middle order is not capable enough to pick up the slack. And finishing, Dube bitre, ಯಾರು ಆ ಫಿನಿಶಿಂಗ್ ಕಿಕ್ ಕೊಡಲ್ಲ, ಅಂಡ್ ದೂಬೆ ಆಲ್ಸೋ ನೀಡ್ಸ್ ಲಿಟಲ್ ಟೈಮ್ ಟು ಗೆಟ್ ಗೋಯಿಂಗ್ ಆತರ ಅನ್ಸುತ್ತೆ, ಎಸ್ಪೆಷಲಿ ದ ಪ್ಲೇಯಿಂಗ್ ಆನ್ ಸ್ಲೋವರ್ ವಿಕೆಟ್ಸ್ ಆತರ. ಇವನ್ ದೋ ದೂಬೆ ಫೇವರ್ಸ್ ಟು ಹಿಟ್ ಸ್ಪಿನ್, ಒಂದ್ ಸ್ವಲ್ಪ ಸೆಟಲ್ ಆಗೋಕೆ ಟೈಮ್ ತಗೋತಾನೆ. ಸೊ ಯಾ, ಅವ್ರ ಬ್ಯಾಟಿಂಗ್ ಟಾಪ್ ಆರ್ಡರ್ ಸ್ವಲ್ಪ ವೀಕ್ ಆಗಿದೆ, ಅವ್ರ ಪವರ್ ಪ್ಲೇ ಅಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡು ಸ್ವಲ್ಪ ವೀಕ್ ಆಗಿದೆ. ಅಂಡ್ ಯಾ, ನನಗೇನೋ ಐ ಹ್ಯಾವ್ ಅ ಸೆನ್ಸ್ ದಟ್ things might remain the same for them throughout the season until and unless they make drastic changes in their approach. But the problem for them is they cannot afford to go too hard at the power play with the bat, because then their middle order is a little under their middle order lacks that experience to pick up the baton where the top order left off. So either one of the openers have to stay till the end. That also means eating up quite a bit of balls throughout the middle overs, or they need to find a balance where the finishers can complement the top order. So ಈ situation ಅಲ್ಲಿ ಇದೆ CSK. Bowling ಏನು ಮಾಡಕ್ಕಾಗಲ್ಲ. Bowling they have individuals, but as a bowling unit, I really don't see any coherence in them, especially after Jiddu left. So yeah, this is their situation right now. CSK ಈ ವರ್ಷ ಯಾರ್ ಕಾಲ್ ಮುರಿದಾಕ್ತಾರೆ ನಾನ್ ನೋಡ್ಬೇಕು. ಲಾಸ್ಟ್ ಟೈಮು ಅವ್ನ್ ಗುರ್ಜಪ್ನೀತೋ ಸಿಮ್ರಜೀತೋ ಯಾರೋ ಇದ್ನಲ್ಲಪ್ಪ, ಅವಂದು ಮುರಿದಾಕಿದ್ರು. ಈ ಸಲ ಯಾರದ್ ಮುರಿದಾಕ್ತಾರ ನಾನ್ ನೋಡ್ಲೇಬೇಕು. ರಾಮಕೃಷ್ಣ ಘೋಷ್ ಬರ್ಕೊಡ್ತೀನಿ. ರಾಮಕೃಷ್ಣ ಘೋಷ್ ಹೋಗಪ್ಪ ಕೆಳಗೆ. ಎಲ್ಲಿ ಯಾರಿದ್ದಾರೆ? ಅಕೀಲ್ ಹುಸೈನ್ ಇಲ್ಲ, ಅವ್ನ್ ಪಾಪ ಆಡ್ಬೋದು ಒಂದೆರಡು ಮ್ಯಾಚ್ ಈ ಜಪಾಕಲ್ಲಿ. ಝ್ಯಾಕ್ ಫಾಕ್ಸ್ ಅವನು 16 ಎಕಾನಮಿಯಲ್ಲಿ ಬೌಲಿಂಗ್ ಮಾಡ್ತಿದ್ದ ಇಂಡಿಯಾ T20. ಅಮನ್ ಖಾನ್ ಕಳ್ಸ್ಬಿಡ್ತಾರೆ ದುರಂಧರ್ ಆಗಿ ಹೋಗು ಅಂತ. ಇಲ್ಲ ಅಮನ್ ಖಾನ್ ಹೋಗಲ್ಲ, ಇವನೇನೆ ರಾಮಕೃಷ್ಣ. ನೀವ್ ಹೇಳಿದ್ ಕರೆಕ್ಟ್. ಇಲ್ಲ, ಒಬ್ಬ ಖಾನ್ ಹೋಗ್ಬೇಕು, ಇಲ್ಲ ಒಬ್ಬ ರಾಮಕೃಷ್ಣ ಹೋಗ್ಲೇಬೇಕು. ಈ ತರ ಎಲೆಕ್ಷನ್ ಟೈಮ್ ನಲ್ಲಿ ಅಮನ್ ಖಾನ್ಗೆಲ್ಲ ಸಿಟ್ ಹಾಕಲ್ಲ ಅವ್ರು. ಇನ್ನೂ ಒಂದೇನಂದ್ರೆ, ಎಷ್ಟು ಗುರು 12 ಕೋಟಿ ಹತ್ತತ್ರ ಕೊಟ್ಟಿದ್ಯಾ ಪ್ರಶಾಂತ್ ವೀರ್ಗೆ. ಅವನನ್ನ ಯಾಕೆ ಆಡಿಸ್ತಿಲ್ಲ? ಅವರಿಗೆ ಅವ್ನ ಲೈಫ್ ಅಲ್ಲೇ ಅವ್ನಿಗೆ ಹ್ಯಾಪಿಯೆಸ್ಟ್ ಡೇ ಆಫ್ ಹಿಸ್ ಲೈಫ್ ಆಪ್ಷನ್ ಮುಂದೆ ಕುತ್ಕೊಂಡು ನೋಡ್ತಿರ್ತಾನೆ ಪಾಪ. ಏನಿದ್ 12 ಕೋಟಿ ಬಂದ್ಬಿಡ್ತು, ಏನ್ ಮಾಡ್ಲಿ ಲೈಫ್ ಅಲ್ಲಿ? 2 ಮನೆ 4 ಮನೆ ಎಲ್ಲಾ ಪ್ಲಾನ್ ಹಾಕೊಂಡಿರ್ತಾನೆ. ನೋಡಿದ್ರೆ ನೀನ್ ಆಡ್ಸೇ ಇಲ್ಲ ಅಂತಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾನೆ ಹುಡುಗ ಅಷ್ಟೇ. ಅಲ್ಲಲ್ಲ, ಅದೇ ಪ್ರಾಬ್ಲಮ್. ಸೊ ಇಫ್ ಯು ಪ್ಲೇ ಬೋತ್ ಪ್ರಶಾಂತ್ ವೀರ್ ಅಂಡ್ ಕಾರ್ತಿಕ್, then you are ಬ್ಯಾಲೆನ್ಸ್ ಬಗ್ಗೆ ಎಲ್ಲ ಹೇಳಲೇಬೇಡ. ನಾನ್ ಜಸ್ಟ್ ಹೇಳ್ತಿರೋದು ಏನು ಅಂತಂದ್ರೆ, ನೀನು 12 ಕೋಟಿ ಕೊಟ್ಬಿಟ್ಟು ಯಾವನ್ಗಾರ ತಗೊಂಡಿದ್ಯಾ? ನೀನ್ ಟೋಟಲ್ ಪರ್ಸ್ ಇರೋದು 50 ಕೋಟಿ ಎಷ್ಟೋ ಇದೆಪ್ಪ, ಅದ್ರಲ್ಲಿ 1/5 ಆಫ್ ಯುವರ್ ಎಂಟೈರ್ ಪರ್ಸ್ ಒಬ್ಬನಿಗೆ ಕೊಟ್ಟಿದ್ಯಾ ಅಂತಂದ್ರೆ, ಅವ್ನ್ ನನ್ ಲೆಕ್ಕದಲ್ಲಿ ಈ ಶುಡ್ ವಾಕ್ ಇನ್ ಟು ಯುವರ್ ಬೆಸ್ಟ್ 11. ಅವನ್ನ ನೀನ್ ಕೂಡಿಸ್ಬಿಟ್ಟು, ಇಲ್ಲ ನಾನು ಒಂದ್ ಸ್ವಲ್ಪ ಇನೋವೇಟಿವ್ ಥಿಂಕಿಂಗ್ ಮಾಡ್ತೀನಿ, ಇವನ್ ಇನ್ಯಾವನ್ನೋ ಆಡಿಸ್ತೀನಿ, ಆಡಿಸ್ತೀನಿ. ಇಲ್ಲ ಗುರು, ಈ ಜೇಮಿ ಓವರ್ಟನ್, ಮ್ಯಾಥ್ಯೂ ಶಾರ್ಟ್ ಅವ್ರ ದೇವರಾಣೆಗೂ ಬಿಗ್ ಟೀಮಲ್ಲೂ ಆಡಲ್ಲ ಅವರು. ಅವ್ರು ಬಂದ್ CSK ಆಡ್ತಿದಾರೆ ಅಂತಂದ್ರೆ ಇವ್ರು ಏನ್ ಮಾಡ್ತಿದಾರೆ ಇವ್ರು? ಗ್ಯಾರಂಟಿ. ನಾನು ಇನ್ನೊಂದ್ ಹೇಳ್ತೀನಿ, ಜೇಮಿ ಓವರ್ಟನ್ಗೆ ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ಯಾವ್ದದು ಸ್ಕೈ ಸ್ಪೋರ್ಟ್ಸ್ ಒಂದು ಪಾಡ್ಕಾಸ್ಟ್ ಇದೆ, ಯಾವ್ದದು ಸ್ಟಿಕ್ ಟು ಕ್ರಿಕೆಟ್ ಅಂತ. ಅದ್ರಲ್ಲಿ ಗ್ಯಾರಂಟಿ ಜೇಮಿ ಓವರ್ಟನ್ ಕರ್ಕೊಂಡ್ ಬರ್ತಾರೆ, ಬಂದ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಹೌ ಡಿಡ್ ಯು ಫೀಲ್ ಡ್ಯೂರಿಂಗ್ ಯುವರ್ ಟೈಮ್ ಇನ್ CSK ಅಂತೆಲ್ಲ. ಅಷ್ಟೊತ್ತಿಗೆ ಅವ್ನ್ಗೆ ಆಗ್ಲೇ ಇಂಜುರಿ ಆಗಿ ರಿಟೈರ್ ಆಗಿ ಎಲ್ಲ ಆಗ್ಬಿಟ್ಟಿರುತ್ತೆ. ಅವ್ನ್ ಹೇಳ್ತಾನೆ, I don't think I ever expected to get picked in the auction. Fleming spoke to me 2 days before the auction and asked if I was interested. ನಾನು ದುಡ್ಡಿಗೆ ಬೇಡ ಅಂದಿಲ್ಲ, ಅದಕ್ಕೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಗ್ಯಾರಂಟಿ ಆಗುತ್ತೆ, ಹೇಳ್ತೀನಿ. ಅವನೇ ಟಾಪ್ ಸ್ಕೋರರ್ ಅಪ್ಪ. ಅವ್ರಿಗೆ ಏನ್ ಹೇಳ್ತಾ ಇದೆಯಾ ನೀನು? ಅವ್ನ್ ಇಲ್ಲ ಅಂದಿದ್ರೆ ಒಂದ್ ಅರ್ಧ ಸ್ಕೋರ್ ಬರ್ತಾರಿಲ್ಲ ಅವ್ರಿಗೆ. ಇಲ್ಲ, ಜೇಮಿ ಓವರ್ಟನ್ ನಿಮ್ ಟಾಪ್ ಸ್ಕೋರರ್ ಅಂತಂದ್ರೆ ಅಲ್ಲಿಗೆ ನಿಮ್ ಟೀಮ್ ಸ್ಥಿತಿ ಲೆಕ್ಕ ಹಾಕಿ. ಇವಾಗ ಅವ್ರು ಮ್ಯಾಚ್ ವಿಷಯಕ್ಕೆ ಬಂತು ಅಂತಂದ್ರೆ, ಆಯುಷ್ ಮಾತ್ರ ಹೋದ್ ವರ್ಷ ಓಪನಿಂಗ್ ಮಾಡ್ತಿದ್ದ, ಚೆನ್ನಾಗ್ ಆಡ್ತಿದ್ದ. ಅವನನ್ನ ಯಾಕೆ ಕೆಳಗ್ ಕಳಿಸ್ಬೇಕಿತ್ತು? ಋತುರಾಜ್ ಗಾಯಕ್ವಾಡ್ ಓಕೆ,
ಅವನ್ ಡೊಮೆಸ್ಟಿಕ್ ಅಲ್ಲಿ ಎಷ್ಟೇ ಚೆನ್ನಾಗಿ ಆಡಿರ್ಬೋದು, ಬಟ್ ಅವ್ನ್ IPL ಅಲ್ಲಿ ಪರ್ಫಾರ್ಮ್ ಮಾಡಿ 3 ವರ್ಷ ಆಗಿದೆ. 2 ವರ್ಷದಿಂದ ಇಂಜುರಿ ಅಂತ ಕೈ ಹೇಳ್ಕೊಂಡಿದೆ, ಕಾಲ್ ಹೇಳ್ಕೊಂಡಿದೆ, ತಿಕ್ಕ ಹೇಳ್ಕೊಂಡಿದೆ ಅಂತ ಕೂತಿದ್ದ ಸುಮ್ನೆ. ಇದಲ್ದಲೆ ಈಗ ಸಂಜು ಸ್ಯಾಮ್ಸನ್ ಓಕೆ, ಅವ್ನ್ ಟ್ರೇಡ್ ಮಾಡಿ ತಗೊಂಡಿದೀರಾ, ಅವ್ನ್ ಓಪನಿಂಗ್ ಮಾಡ್ಲೇಬೇಕು. ಓಕೆ, ಋತುರಾಜ್ ಗಾಯಕ್ವಾಡ್ ಅವ್ನ್ @3 ಆಡಿದಾನೆ, CSKಗೆ ಆಡಿದಾನೆ ಅವನು. ಯಾರು ಅವ್ರು ಇಬ್ರು ಇದ್ರಲ್ಲ ಓಪನರ್ಸ್, ಕಾನ್ವೆ ಮತ್ತೆ ಇನ್ನೊಬ್ಬ ಯಾರಿದ್ರಪ್ಪ CSK ನಲ್ಲಿ, ಇನ್ನೊಬ್ಬ ಯಾವನೋ ಇದ್ನಲ್ಲ ಫಾರಿನರೇನೆ. ಅವ್ನ್ ಮುಖ ಬರ್ತಾ ಇದೆ, ಒಂದು ಹೆಸರು ಬರ್ತಾ ಇಲ್ಲ. ಅದೇನೆ, ಬಟ್ ಅವಾಗ ಋತುರಾಜ್ ಗಾಯಕ್ವಾಡ್ 3 ನಲ್ಲಿ ಆಡ್ತಿದ್ದ. ಅವನ್ 3 ನಲ್ಲಿ ಆಡ್ಸ್ಬಿಟ್ಟು ಆಯುಷ್ ಮಾತ್ರ ಓಪನಿಂಗ್ ಆಡಿಸಿದ್ರೆ ಏನಾಗುತ್ತಂತೆ ಇವ್ರಿಗೆ? ಏನು ಅರ್ಥ ಆಗಲ್ಲಪ್ಪ. ಆನ್ ಟಾಪ್ ಆಫ್ ದಟ್, ಚೆನ್ನೈ ಸೂಪರ್ ಕಿಂಗ್ಸ್ ಓಲ್ಡ್ ಸ್ಕೂಲ್ CSK ಟೀಮ್ಗಳಲ್ಲಿ ಎಲ್ಲ ನೋಡು, ಒಳ್ಳೊಳ್ಳೆ ಇಂಡಿಯನ್ ಸ್ಪಿನ್ನರ್ ಗಳು ಇರ್ತಿದ್ರಪ್ಪ. ಇಲ್ಲಿ ಒಬ್ಬನಾರ ಇಂಡಿಯನ್ ಸ್ಪಿನ್ನರ್ ಯಾರಿದಾನೆ ಇಲ್ಲಿ? ನೂರ್ ಅಹಮದ್ ಬಿಟ್ರೆ. ಅಲ್ಲ, ಮ್ಯಾಥ್ಯೂ ಶಾರ್ಟ್ ಇಲ್ವಾ? ಏನ್ ಹೇಳ್ತಾ ಇದೀನಿ ನೀನು? ಅದನ್ನೆಲ್ಲ ಅವ್ರನ್ನೆಲ್ಲ ಸ್ಪಿನ್ನರ್ ಅಂತಂದ್ರೆ ಅಷ್ಟೇ. ಇಲ್ಲ, ಇನ್ನೂ ಒಂದು, ಅವ್ರ 15 ವರ್ಷದ ಹುಡುಗ ಅಪ್ಪ, ಅವನಿಗೆ ಗೊತ್ತಿರೋದೇ ಒಂದ್ ಶಾಟ್. ಅವ್ನ್ ಸುಮ್ನೆ ಬಂದ್ಬಿಟ್ಟು ಹಿಂಗ್ ಲೆಗ್ ಸೈಡ್ ಹಿಂಗ್ ಸ್ಲಾಗ್ ಮಾಡ್ತಾನೆ ಎವ್ರಿ ಬಾಲ್. ಅದೇ ಬ್ಯಾಕ್ ಸ್ವಿಂಗು, ಅದೇ ಆಂಗಲ್, ಹಂಗೆ ಬೀಸ್ತಾನೆ. ಆಯ್ತಾ, ಅವ್ರಿಗೆ ಇವ್ನು ಆಯ್ತಾ, ಬಟ್ ಅವ್ನ 5 6 ಅಲ್ಲಿ 4 6 ಒಂದೇ ಕಡೆ ಹೊಡ್ಸ್ಕೊಂಡಿದಾರೆ ಇವ್ರು, ಅಷ್ಟು ಜನನು ಸೇರಿಸ್ಕೊಂಡು. ನಾನು ನೋಡ್ತಲೇ ಇದ್ದೆ ಇವ್ರು ಏನ್ ಮಾಡ್ತಾರೆ, ಇವ್ನಿಗೆ ಹೆಂಗ್ ಮಾಡ್ತಾರೆ ಬೌಲಿಂಗ್ ಅಂತ. ಅಲ್ಲೇ ಹೋಗಿ 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 ಹಾಕಿದಾರೆ. ಇನ್ನೂ ಒಂದು, ಅಶ್ವಿನ್ ಏನೋ ಜಗಳ ಆಯ್ತೋ, ಏನೋ ಒಂದು ವಯಸ್ಸಾಯ್ತೋ, ಏನೋ ಅದಕ್ಕೆ ಬಿಟ್ಟೋದ. ಓಕೆ, ಒಪ್ಕೋತೀನಪ್ಪ. ಜಡೇಜಾನ್ ಟ್ರೇಡ್ ಮಾಡೋದಕ್ಕೆ ಏನಾಗಿತ್ತಂತೆ ಇವ್ರಿಗೆ? ಅವ್ನ್ ಪಾಪ ಅವ್ನ್ ಒಬ್ನೇ ಆಡ್ತಿದ್ದಿದ್ದು ಇಡೀ ಟೀಮ್ ಅಲ್ಲಿ. ಅವನಿಂದಾನೇ ಅವ್ರು ಆಲ್ಮೋಸ್ಟ್ 3-4 ಪ್ಲೇಸ್ ಮೇಲ್ ಬರ್ತಿದ್ರು ಎವ್ರಿ ಟೈಮ್ ಅವ್ರ ಟೀಮ್, ಅಂದ್ರೆ ಲೆವೆಲ್ ಗಿಂತನೂ ಲಾಸ್ಟ್ 3-4 years. ಹಾ, ಎಕ್ಸಾಕ್ಟ್ಲಿ. ಲಾಸ್ಟ್ 3-4 years ಇಂದ ಜಡೇಜಾ ಇಲ್ಲ ಅಂತಂದ್ರೆ ಅವ್ರು ಎವ್ರಿ ಟೈಮ್ ಇಲ್ಲ 8th 9th 10th ಫಿನಿಶ್ ಆಗ್ತಿದ್ರು. ಅವನೇ ಟ್ರೇಡ್ ಮಾಡಿ, ಈಗ ಗೊತ್ತು ಸಂಜು ಸ್ಯಾಮ್ಸನ್ ಲೈಫ್ ಅಲ್ಲೇ 10 ಮ್ಯಾಚ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿಲ್ಲ. ಅವನಿಗೆ ಹೋಗಿ ಯಾಕೆ ತಗೋಬೇಕಿತ್ತಂತೆ ಇವ್ರು? ಒಂದ್ ಈ ವರ್ಷದ ಕೋಚ್ ಮುಗ್ದೋಗಿದೆ ಆಗ್ಲೇ ವರ್ಲ್ಡ್ ಕಪ್ ಅಲ್ಲಿ. ಇನ್ನೊಂದೇನ್ ಮಜಾ ಇತ್ತು ಅಂದ್ರೆ ಜಡೇಜಾ ಸೆಲೆಬ್ರೇಷನ್ ಆಫ್ಟರ್ ದುಬೆ ವಿಕೆಟ್. ಐ ಥಿಂಕ್ ಒಳ್ಳೆ ಹೊಡೆದಾಕಿದೀನಿ ನೋಡು ಅಂತ ಗನ್ನಲ್ಲಿ ಡಿಶ್ಯೂ ಮಾಡ್ಬಿಟ್ಟ. ಅದು ಚೆನ್ನಾಗಿತ್ತು ನೋಡೋಕೆ. ದಟ್ ಆಲ್ಸೋ ಪ್ರೂವ್ಡ್ ದಟ್ ವಾಟ್ ಹಿ ಫೀಲ್ಸ್ ಅಬೌಟ್ ಎವ್ರಿಥಿಂಗ್, ದ ಹೋಲ್ ಸಿಚುವೇಶನ್. ಬಿಕಾಸ್ ಜಡೇಜಾ ಇಸ್ ಅ ಟೀಮ್ ಪ್ಲೇಯರ್. ಅವನು ಗೊತ್ತು, ಅವನು CSK ಅಲ್ಲಿ ಇದ್ರೆ ಹಿ ವಿಲ್ ನಾಟ್ ಬಿ ದ ಸ್ಟಾರ್ ಪ್ಲೇಯರ್, ಥಿಂಗ್ಸ್ ವಿಲ್ ನಾಟ್ ರಿವಾಲ್ವ್ ಅರೌಂಡ್ ಹಿಮ್. RR ಹೋದಾಗ್ಲೂ ಒಂಥರ ಗೊತ್ತು ಅವನ್ಗೆ, ಆತರ ಇದಾರೆ, ಯಂಗ್ಸ್ಟರ್ಸ್ ಇದಾರೆ. ಸೊ ಹಿ ಹ್ಯಾಸ್ ಅ ಡಿಫ್ರೆಂಟ್ ರೋಲ್ ಇನ್ RR. He has his own responsibilities cut out differently for him. So Jadeja ನೋಡಕ್ ಒಂಥರ ಇಷ್ಟ. ಅಂದ್ರೆ ಐ ಲೈಕ್ ಟು ಸಿ his competitive side. ಅವನು ಸ್ವಲ್ಪ ಮೆಲೋ ಆಗಿ ಆಡ್ತಿದ್ದ ಲಾಸ್ಟ್ ಸಿನ್ಸ್ ಇಸ್ ರಿಟೈರ್ಮೆಂಟ್ ಅಂತ ಹೇಳ್ಬೋದು. ಬಟ್ ಇವಾಗ ಸ್ವಲ್ಪ ಫೈರಿ ಸ್ಪಿರಿಟ್ ಬಂದಿದೆ ಅವನ್ಗೆ, ಅಂಡ್ ದಟ್ ಈಸ್ ದ ಬೆಸ್ಟ್ ವರ್ಜನ್ ಆಫ್ ಜಡೇಜಾ. I still think with the bat there is a lot of things which he's yet to show us. I hope he can prove a lot of I hope he can prove CSK wrong for letting him go. So ನೋಡೋಣ, we'll have to ಇನ್ನೂ see. ಒಂದೇನಂದ್ರೆ, ಈ CSK ಟೀಮ್ ಅಲ್ಲಿ ಇವಾಗ ನಮ್ಮ ಬಡೆ ಸಾಬ್ ವಾಪಸ್ ಬಂದ್ರೆ ಎಲ್ಲ ಆಡ್ತಾರಂತೆ ಅವರು. ಬಡೆ ಸಾಬ್ ಅದಕ್ಕಿಂತ ಮುಂಚೆ ನಂಗೆ ಇದೊಂದು ಎಕ್ಸ್ಪ್ಲೈನ್ ಮಾಡು. ಋತುರಾಜ್ ಗಾಯಕ್ವಾಡ್ ಏನು, ಅವನ್ ಪ್ರಿಫರ್ಡ್ ಪೊಸಿಷನ್ ಏನು? ಓಪನರ್. ಸಂಜು ಸ್ಯಾಮ್ಸನ್ ಓಪನರ್. ಆಯುಷ್ ಮಾತ್ರ ಏನು? ಓಪನರ್. ಉರ್ವಿಲ್ ಪಟೇಲ್ ಏನು? ಓಪನರ್. ಈಗ ಯಾರು ನಡೆಸ್ತೇ ನೀನು? ಇದೆಲ್ಲ ಬಿಟ್ಟು ಸರ್ಫರಾಜ್ ಖಾನ್ ಓಪನಿಂಗ್ ಕಳಿಸ್ತಾರೆ ನೋಡ್ಬೇಕಾದ್ರೆ. ಅದು ಮೊನ್ನೆ ಪ್ಯಾಂಡಾನ್ ಕರ್ಸ್ಬಿಟ್ರು. ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಅಥವಾ ಸ್ಟಾರ್ಟರ್ ಇದ್ನ? ಅವನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ, ಪ್ಯಾನಿಕ್ ಇಂಪ್ಯಾಕ್ಟ್ ಪ್ಲೇಯರ್. ಹಂಗಾದ್ರೆ ಮೋಸ್ಟ್ಲಿ ಆಡಲ್ಲ ಅವನು. ಇಫ್ ಓಪನರ್ ಸ್ವಲ್ಪ ಬ್ಯಾಟಿಂಗ್ ಡೀಸೆಂಟ್ ಆಗಿ ಆಡಿದ್ರೆ, ಇಂಪ್ಯಾಕ್ಟ್ ಸಬ್ ಆಗಿ 6 ಡೌನ್ ಆದಾಗ ಮೋಸ್ಟ್ಲಿ ಪ್ರಶಾಂತ್ ವೀರ್ನೇ ಕರ್ಕೋತಾರೆ. ನೋಡೋಣ.
ಬಟ್ but ನನಗೆ ಈಗ ಅವ್ರು ಇನ್ನೊಂದೇನು ಅಂದ್ರೆ ಬಂದಿರೋದು ಅವ್ರು ಅದೇ ಸ್ಕ್ವಾಡ್ ಅಲ್ಲಿ ನೋಡಿದ್ರೆ ಬೌಲರ್ಸ್ ಅಲ್ಲಿ ಸ್ಪಿನ್ನಿಂಗ್ ಆಪ್ಷನ್ಸ್ ನೋಡಿದ್ರೆ ಶ್ರೇಯಸ್ ಗೋಪಾಲ್ ಒಬ್ಬ ಇದ್ದಾನೆ, ರಾಹುಲ್ ಚಹರ್ ಇದ್ದಾನೆ. ಅವ್ರನ್ನೆಲ್ಲ ಏನ್ ಮಾಡ್ತಾರಂತ. ಅಲ್ಲ ಇವ್ರು ಯಾರೋ ಇದು ಕನ್ನಡ ಕಾಮೆಂಟ್ರಿನಲ್ಲಿ ಹೇಳಿದ್ದು ಅವರು ಶ್ರೇಯಸ್ ಗೋಪಾಲ್ನೇ ತರ್ತಾ ಇದ್ರು ಅಂತ. ಅಂದ್ರೆ ಈಗ ಆತರ ಬ್ಯಾಟಿಂಗ್ ಕೊಲಾಪ್ಸ್ ಆಗಿರ್ಲಿಲ್ಲ ಅಂದಿದ್ರೆ ಐಡಿಯಲಿ ಅವಾಗ ಬೌಲಿಂಗ್ಗೆ ಗೋಪಾಲ್ನ ತರ್ತಾ ಇದ್ರು ಅಂತ. ಬಟ್ ಅಗೇನ್ ಇವನು ಯಾರದು ನಮ್ ವಿಷ್ಣು ಹೇಳ್ದಂಗೆ ಪ್ರಶಾಂತ್ ವೀರನ್ ತಗೊಂಡಿದ್ದಾನೆ ಆಸ್ ಅ ಬ್ಯಾಟಿಂಗ್ ಆಲ್ರೌಂಡರ್. ಅವನು ನೀವು ಇಂಪ್ಯಾಕ್ಟ್ ಆಗಿ ತರಕ್ಕೂ ಆಗಲ್ಲ ಅವನ್ನ. ಯಾಕಂದ್ರೆ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ನಾನು ನೋಡಿಲ್ಲ ಅವನನ್ನ ಯಾವತ್ತೂ. ಬಟ್ ನನ್ಗೆ ಈ ನೀವ್ ಹೇಳಿರೋದು ಪ್ಲಸ್ ಬೇರೆ ಕಡೆ ಎಲ್ಲ ಕೇಳಿರೋದು ಏನಂದ್ರೆ ಬ್ಯಾಟಿಂಗ್ ಆಲ್ರೌಂಡರ್ ಅವನು ಅಂತ. ಅಂದ್ರೆ ಮೇನ್ ಬ್ಯಾಟಿಂಗು ಬೌಲಿಂಗು ಮಾಡ್ತಾನೆ ಅಂತ. ಬಟ್ ಅವನ ಬ್ಯಾಟಿಂಗ್ಗೆ ತರ್ಲಿಲ್ಲ ಅಂದ್ರೆ ಏನ್ ನಡೀತಾ ಇದೆ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಈಗ ಕೊನೆಗೆ ಮುಖೇಶ್ ಚೌಧರಿ ಬರ್ತಾನಷ್ಟೇ, ಅವನದೊಂದು ಸ್ಲಾಟ್ ಫಿಕ್ಸ್ ಆಗುತ್ತೆ ಈಗ. ನಂಗೆ ಆಕ್ಚುಲಿ ಐ ಫೀಲ್ ದೇ ಹ್ಯಾವ್ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಫಾರ್ ವೆರಿ. ಈಗ RCB ಏನಂದ್ರೆ ಲೈಕ್ ಫಾರ್ ಲೈಕ್ ಬ್ಯಾಕಪ್ಸ್ ಇದಾರೆ. ಫಾರ್ ಎಕ್ಸಾಂಪಲ್ ಹೇಸಲ್ವುಡ್ ಇಲ್ವಾ ಡಫಿ ಆಡ್ತಾನೆ, ಶೆಪರ್ಡ್ ಇಲ್ವಾ ಮೋಸ್ಟ್ಲಿ ವೆಂಕಟೇಶ್ ಅಯ್ಯರ್ ಬರ್ತಾನೆ. ಆತರ ಇವ್ರದ್ರ ಅದೇ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಆರ್ಮ್ ಪೀಪಲ್ ಹೂ ಆರ್ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ಸ್ ಫಾರ್ ಜಡೇಜಾ. ನಂಬರ್ 1 ಪ್ರಶಾಂತ್ ವೀರ್, ನಂಬರ್ 2 ಅಕೀಲ್ ಹುಸೇನ್. ಇಬ್ರು ಆಡದ್ಬಿಟ್ಟು ಮ್ಯಾಟ್ ಶಾರ್ಟ್ ಯಾಕೆ ಆಡಿಸ್ಬೇಕು? ಇಟ್ಸ್ ನಾಟ್ ಲೈಕ್ ದೇ ನೀಡ್ ಎನಿವನ್ ಇನ್ ದ ಟಾಪ್ ಆರ್ಡರ್. ಮ್ಯಾಟ್ ಶಾರ್ಟ್ 1 ಡೌನ್ ಪ್ಲೇಯರ್, ಅವನು ಮಿಡಲ್ ಆರ್ಡರ್ ಅಲ್ಲಿ ಆಡಕ್ ಆಗಲ್ಲ. ಅವ್ರು ಏನ್ ಯೋಚನೆ ಮಾಡ್ತಾರೆ ಗೊತ್ತಾಗ್ತಿದೆ ನಂಗೆ. ಐ ವೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ದ ಹೋಲ್ ಬ್ಯಾಕ್ ರೂಮ್ ಸ್ಟಾಫ್ ಇಸ್ ಫೈರ್ಡ್ ಆಫ್ಟರ್ ದಿಸ್. ಫ್ಲೆಮಿಂಗು ಮೋಸ್ಟ್ಲಿ ಎಷ್ಟು 15+ ಇಯರ್ಸ್ ಇದಾನೆ ಟೀಮ್ ಜೊತೆ. ಸೊ ಏನೋ ದೇರ್ ಥಿಂಕಿಂಗ್ ಸೀಮ್ಸ್ ಅ ಲಿಟಲ್ ಲೈಕ್ ಏನೋ ರಿಯಾಕ್ಷನರಿ. ಲಾಟ್ ಆಫ್ ಅದರ್ ಟೀಮ್ಸ್ ಆರ್ ಪ್ರೊಆಕ್ಟಿವ್ ಥಿಂಕರ್ಸ್. ಹೌದು, ಏನೋ ಆಗೋ ತನಕ ಕಾಯ್ತಾರೆ, ಆಮೇಲೆ ದೇ ಟೇಕ್ ದ ರಾಂಗ್ ಡಿಸಿಷನ್ ಮೋರ್ ಆಫ್ ದ ನಾಟ್. ಸೊ ಈ ಟೀಮ್ ಹೆಂಗೆ ಅಂತಂದ್ರೆ ಅದೊಂದ್ ಸೇಯಿಂಗ್ ಇದೆಯಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ. ಸೇಮ್ ಎಕ್ಸಾಕ್ಟ್ ಆಗಿ ಅದೇ ಇದು, ಬಿಟ್ಸ್ ಅಂಡ್ ಪೀಸಸ್. ಅಲ್ಲ ಈಗ ಓಕೆ, ಈಗ ಬ್ರೂಯಿಸ್ ಬರ್ತಾನೆ ಅಂತ ಇಟ್ಕೊಳ್ಳೋಣ, ಯಾರನ್ನ ಕುಡಿಸ್ತಾರೆ ಇವರು? ಅದೇ ಹೇಳ್ತಿರೋದು, ದಟ್ ಇಸ್ ದ ಥಿಂಗ್. ಇವಾಗ ಬ್ರೂಯಿಸ್ ಬಂದ್ರೆ ಇವನು ಮ್ಯಾಟ್ ಶಾರ್ಟ್ ಹೋಗ್ಬೇಕು. ಬಟ್ ಮ್ಯಾಟ್ ಶಾರ್ಟ್ ವಾಸ್ ಗಿವಿಂಗ್ ಯು ಅಟ್ ಲೀಸ್ಟ್ 1 or 2 overs ಆಸ್ ಅ ಕುಷನ್. ಸೊ ಬ್ರೇವಿಸ್ ಬಂದಾಗ ಇನ್ನೊಬ್ಬ ಬೌಲರ್ ಆಡ್ಲೇಬೇಕು. ಅವ್ರದ್ದೇನೋ ಅರ್ಥನೇ ಆಗ್ತಿಲ್ಲ. ದೇ ಆರ್ ಓನ್ಲಿ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಆಫ್ ದೇರ್ ಓನ್ ಪ್ಲೇಯರ್ಸ್ ಅಂಡ್ ಅಸೈನ್ ಅ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಸ್ಟಾರ್ಟಿಂಗ್ ಲೆವೆನ್, which is why they will continue to make chopping and changing. Iವಾಗ it is basically like RCB of 2017 to 19 years. They have lot of individuals who do particular roles, but no fit way of getting the best out of any one of them. ಬ್ಯಾಟಿಂಗ್ ಅಷ್ಟೊಂದೇನ್ ಬೇಕಾಗಲ್ಲ. ಬ್ಯಾಟಿಂಗ್ ಕಾಂಬಿನೇಷನ್ ಪ್ಲೇ ಅದೆಲ್ಲ ಒಂದಿಬ್ರು ಜನ ಕ್ಲಿಕ್ ಆದ್ರೆ ಆಯ್ತು ಬ್ಯಾಟಿಂಗ್ ಇವಾಗ. ಬಟ್ ಅದು ದಟ್ ಈಸ್ ಆಲ್ಸೋ ಥಿಂಕ್ ಆಫ್ ದ ಪಾಸ್ಟ್. ಬ್ಯಾಟಿಂಗ್ ಅಂದ್ರೆ 200 ಹೊಡಿಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಅನ್ಲೆಸ್ ಅಂಟಿಲ್ ಯು ಆರ್ ಪ್ಲೇಯಿಂಗ್ ಆನ್ ಟ್ರ್ಯಾಕ್ಸ್ ಲೈಕ್ ಮುಲ್ಲನ್ಪುರ್ ಆರ್ ಇವತ್ತು ಲಕ್ನೋ, ಬ್ಯಾಟಿಂಗ್ ಹ್ಯಾಸ್ ಟು ಬಿ 200. ಮಿಕ್ಕಿದ ಎಲ್ಲಾ ಕಡೆನೂ ಫ್ಲಾಟ್ ಪಿಚಸ್ ಇರೋದು. ಚೆನ್ನೈ ಗೊತ್ತಿಲ್ಲ ಹಿಂಗ ಪ್ಲೇಔಟ್ ಆಗುತ್ತೆ ಅಂತ. ಬಟ್ ಅಲ್ಲೂ ಸ್ಟಾರ್ಟಿಂಗ್ ಫಸ್ಟ್ 3 matches ವಿಲ್ ಬಿ ವೆರಿ ಗುಡ್ ಫಾರ್ ಬ್ಯಾಟಿಂಗ್, ಆಮೇಲೆ ಸ್ಲೋ ಆಗೋದು. ಅಲ್ಲ So you have to hit 200. 127 ಆಲ್ ಔಟ್ ಆದ್ರೆ ಇವ್ರು ಈಗ ಲಕ್ನೋ ಮುಲ್ಲಾನ್ಪುರ್ಗೆಲ್ಲ ಬಂದ್ರೆ ಏನಾಗುತ್ತೆ ಕತೆ? ಬಟ್ ಆದ್ರೂ ಅಂದ್ರೆ ಸ್ವಲ್ಪ ಅವ್ರದ್ದು ಮಿಡಲ್ ಆರ್ಡರ್ ನೋಡ್ಕೊಂಡ್ ಬಂದ್ರೆ ಸರ್ಫರಾಜ್ ಖಾನ್ ಕನ್ಸಿಡರ್ ಮಾಡ್ಬೇಡ. ಬಟ್ ಶಿವಮ್ ದುಬೆ, ಕಾರ್ತಿಕ್ ಶರ್ಮಾ, if these two, and Brevis of course when he comes back, if these 3 guys can sort of have okay seasons also, then that might offset their poor top order and bowling. But that is nowhere going to be enough for them to even punch above their weight. So ಇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅದೇ ಕನ್ಕ್ಲೂಷನ್ ಅಂತ ಅನಿಸ್ತಿದೆ ನಂಗೆ. ಅಲ್ಲ ಇವ್ರದ್ದು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಮೇಲೆ ಮೋಸ್ಟ್ ಹಿಂಜ್ಡ್ ಆನ್ ಪ್ಲೇಯರ್ ಏನೇ ಇನ್ಕನ್ಸಿಸ್ಟೆಂಟ್. ಅದೇ ಒಂದು ಟ್ವೀಟ್ ತೋರಿಸಿದ್ದಲ್ಲ, he has used up his 3
ಬಟ್ ಗುಡ್ ದಟ್ he did it for India in current situations. ಅದೇ ಕಳ್ಳ ಗೌತಮ್ ಗಂಭೀರ್ ಹತ್ರ ಬಿಟ್ಕೊಡಲ್ಲ ಅವನು. ಅಲ್ಲ ಆದ್ರೂ ಇದ್ರಲ್ಲೂ ದೊಡ್ಡ ಅಂದ್ರೆ ಬಟರ್ಫ್ಲೈ ಎಫೆಕ್ಟ್ ತರಾನೇ ಇದೆ ಅವನ್ಗೆ. ಏನಪ್ಪಾ, ಯಾರ್ದೋ ಬ್ಯಾಟರ್ ಇಂಜರಿ ಆಯ್ತು ಅಂತಾನೆ ಬಂದಲ್ಲ ಅವ್ನ ಟೀಮ್ಗೆ. ಅಭಿಷೇಕ್ ಶರ್ಮಾ ಅಲ್ಲ, ಶರ್ಮಂಗ್ ಫಾರ್ಮ್ ಇತ್ತಿಲ್ಲ, ಯಾರೋ ಒಬ್ಬ ಇಂಜರಿ ಆದ ಅಂತಾನೆ ಬಂದಿದ್ವಿ ಟೀಮ್ಗೆ ನಂಗೆ ಜ್ಞಾಪಕ ಇದ್ದಂಗೆ. ಇಲ್ಲಾಂದ್ರೆ ಆಡ್ತಾನೆ ಇತ್ತಿಲ್ಲ. ನೆಕ್ಸ್ಟ್ ಟ್ವೀಟ್ ಹೋಗೋಣ. ತ್ರಿಮೂರ್ತಿಗಳು. ಅಲ್ಲ ಇವ್ರು ಏನಂದ್ರೆ these three have a combined international T20 100 ಗೊತ್ತಾ? ಬಟ್ ನಂಗೆ ಏನಂದ್ರೆ 2018-19 ಅಲ್ಲಿ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲೇಯರ್ಸ್. ತ್ರಿಪಾಠಿ ಕೆ ಕೆ ಆರ್ ಟೈಮ್ ಅಲ್ಲಿ ಇದ್ದಾಗೆಲ್ಲ ಚೆನ್ನಾಗ್ ಆಡ್ತಿದ್ದ. ಓಕೆ, ಸ್ವಲ್ಪ ಒಳ್ಳೆ ಸ್ಟಾರ್ಟ್ಸ್ ಕೊಡ್ತಿದ್ದ. ಒಂದ್ ಟೈಮ್ ಅಲ್ಲಿ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ ಅಲ್ಲ ಅದ್ ಯಾವ್ದಪ್ಪ ಆಯ್ತಲ್ಲ, ಅದೇ ಆ ಟೀಮ್ಗೆಲ್ಲ ಚೆನ್ನಾಗ್ ಆಡ್ತಿದ್ದ. ಇವನು ವಿಜಯ್ ಶಂಕರ್ ಸನ್ರೈಸರ್ಸ್ ಆಡ್ದ ಒಂದೆರಡು ಸೀಸನ್ಸ್ ಅಲ್ಲಿ. ಓಕೆ, ಹಿ ವಾಸ್ ಅ ಡೀಸೆಂಟಿಶ್ ಪ್ಲೇಯರ್. ಮತ್ತೆ ದೀಪಕ್ ಹುಡ್ಡಾ ಆಬ್ವಿಯಸ್ಲಿ. ಹೌದು, ಇವರೆಲ್ಲ ಅಂದ್ರೆ ಒಂದ್ ಟೈಮ್ ಅಲ್ಲಿ ಓಕೆ ಆಡ್ತಿದ್ರು. ಬಟ್ 25 there is no way for them to sustain themselves because they did not reinvent anything. ಸುಮ್ನೆ ವಿಜಯ್ ಶಂಕರ್ ಕಣ್ಮುಚ್ಕೊಂಡ್ ಬೀಸ್ತಿದ್ದ, ತ್ರಿಪಾಠಿ ಬಿಹೈಂಡ್ ಸ್ಕ್ವೇರ್ ಆಡೋಕೆ ನಾವು ಹೋಗ್ತಿದ್ದ. ಈಗ ಒಂದು 5-6 years ಬ್ಯಾಕ್ RCBಗೆ ಒಂದ್ ಟರ್ಮ್ ಅಂತಿದ್ವಿ, ಏನಂದ್ರೆ ಯಾಕೆ ತಗೊಂಡಿದ್ದಾರೆ ಟೀಮ್ಗೆ ಅಂತಂದ್ರೆ 11 ಜನ ಅಂತಿದ್ವಿ, ಗೊತ್ತಾ? ಆತರ ಇದು ಏನಕ್ಕೆ ಅಂತಂದ್ರೆ 11 ಜನ ತುಂಬಿಸ್ಬೇಕಲ್ಲ ಟೀಮ್ ಅಲ್ಲಿ, ಅದಕ್ಕೆ ಹಾಕೊಳ್ಳಿ ಅಂತ ಹಂಗೆ. ಅಲ್ಲ, I feel we are not addressing the elephant in the room, which is CSK have had 2 shocking auctions back to back. Even though they had 50 or ಅದೇ ವಿಷ್ಣು ಹೇಳ್ದಂಗೆ almost 50 crore budget ಇಟ್ಕೊಂಡಿದ್ರು, they could have utilized it pretty way. ಇವಾಗ obviously KKR were going to go for green, but ಇವರು ಅದನ್ನ ಕನ್ಸಿಡರ್ ಮಾಡ್ಕೊಂಡು they could have gone ahead and got a few other good players to pick up all the weaknesses they showed last year. ಆಯ್ತು, ಸ್ಯಾಮ್ಸನ್ ಟ್ರೇಡ್ ಮಾಡ್ಕೊಂಡ್ರು, ಬಟ್ ದಟ್ ಇಸ್ ಸ್ಟಿಲ್ like we have also talked about before, it is still siding towards a deal which RR got more out of. ಸ್ಯಾಮ್ಸನ್ ಹೊಡೆದ್ರೆ ಹೊಡಿತಾನೆ, ಇಲ್ಲಾಂದ್ರೆ ಇಲ್ಲ. ಅವನ್ ಯಾವಾಗ ಹೊಡಿಯಲ್ಲ ಬೇರೆಯವ್ರ ಮೇಲೆ, people cannot pick up the slack that easily because he would have probably wasted up a few more balls than required, especially when you are chasing big totals. ಆ ತರ ಸಿಚುವೇಶನ್ಸ್ ಗಳಲ್ಲಿ ಸ್ಯಾಮ್ಸನ್ ಕ್ಲಿಕ್ ಆದ್ರೆ ಇಟ್ ಈಸ್ ಡಬಲ್ ದಿ ಅಡ್ವಾಂಟೇಜ್, ಅವ್ನ್ ಆಗಿಲ್ಲ ಅಂದ್ರೆ ಇಟ್ ಈಸ್ ಡಬಲ್ ದಿ ಡಿಸ್ಅಡ್ವಾಂಟೇಜ್. ಸೊ ಅವ್ನ ಆತರ ಪ್ಲೇಯರ್. ಸೊ ಆಪ್ಷನ್ ಅಲ್ಲಿ CSKನವರು ಹೋಪ್ಲೆಸ್ ಆಪ್ಷನ್ ಯಾಕೆ ಅಂತಂದ್ರೆ ಲಾಸ್ಟ್ ಟೈಮ್ ಬರೋರೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ಡ್ ಓಲ್ಡ್ ಫ್ಯಾಷನ್ ಪ್ಲೇಯರ್ಸ್ ಅಂತ ತಗೊಂಡ್ರು, ಏನೋ ಬಾರಿ ಓಲ್ಡ್ ಫ್ಯಾಷನ್ ಕ್ರಿಕೆಟ್ ಆಡ್ಬಿಟ್ಟು ಗೆದ್ಬಿಡ್ತೀವಿ ಅಂತ. ಫುಲ್ ಚೆನ್ನಾಗ್ ಫ್ಲಾಪ್ ಆಯ್ತದು. ಈ ಸತಿ ಎಲ್ಲಾ ಯಂಗ್ಸ್ಟರ್ಸ್ ತಗೊಂಡಿದ್ದಾರೆ, ಕಂಪ್ಲೀಟ್ ಆಪೋಸಿಟ್. ಟ್ರಾನ್ಸಿಷನ್ ಅನ್ನೋದೇ ಇಲ್ಲ ಅವ್ರಿಗೆ. ಓನ್ಲಿ ಕಾನ್ಸ್ಟೆಂಟ್ ಇಸ್ ಬಡೆ ಸಾಬ್ ಅಷ್ಟೇನೆ. ಇವಾಗ ಅವನು ಇಂಜರ್ಡ್ ಹೋಗುತ್ತೆ. ಅಲ್ಲ ತಗೊಳ್ಳಿ, ಪರವಾಗಿಲ್ಲ, ಪ್ರಶಾಂತ್ ವೀರ್ ಅಂತವ್ರನ್ನ ತಗೊಳ್ಳಿ, ಬಟ್ ಆಡಿಸ್ತಾನೆ ಇಲ್ವಲ್ಲ. ಈಗ ಕೃಷ್ಣಪ್ಪ ಗೌತಮ್ನ 8 ಕೋಟಿನೋ 7 ಕೋಟಿನೋ ಕೊಟ್ಟು ತಗೊಂಡಿದ್ರು, ಆಡಿಸ್ಲಿಲ್ಲ. ಅದಕ್ ಮುಂಚೆ ಇನ್ಯಾವನು ನಾಕ ಇಲ್ಲ ನನಗೆ, ಅವನನ್ನು ತುಂಬಾ ದುಡ್ಡು ಕೊಟ್ಬಿಟ್ಟು ಕೂಡ್ಸ್ಬಿಟ್ಟಿದ್ರು. ಅದು ಯಾಕೆ ಅಂತ ಗೊತ್ತು, ಅದು ಏನಂತಂದ್ರೆ ಅದು ಅವ್ನ್ ಜಡೇಜಾ ಒಂದ್ ಇಂಟರ್ವ್ಯೂ ಹೇಳಿದ್ನಲ್ಲ, ನೀನು ಯಾರು ಬಡೆ ಸಾಬಗ್ ಯಾರು ಹುಕ್ಕ ತಗೊಂಡೋಗ್ ಕೊಡ್ತಾರೋ ಅವ್ನ್ ಆಡ್ತಾನೆ ಅಂತ. ಸೊ ಅದೇ ಲೆಕ್ಕದಲ್ಲೇ ಅದು ಅಷ್ಟೇ. ದೇವ್ರೆ. ಈಗ ಒಂದಿಲ್ಲಿದೆ, ಇದು ಮ್ಯಾಚ್ ಆದ್ಮೇಲೆ ಇಮ್ಮಿಡಿಯೇಟ್ ಆಗಿ ಕ್ರಿಕ್ಪೋಸ್ ಅವ್ರ ತಮ್ನೇಲು ಇದನ್ನ ನೋಡಿ ಎಷ್ಟು ದಕ್ಕಿದೀನಿ ಅಂತಂದ್ರೆ. ಇದವ್ರ ಪಾಪ ತುಂಬಾ ನಾಲೆಜ್ ಇಟ್ಕೊಂಡ್ ಮಾಡಿದಾರೆ ಇದನ್ನ. ಇಲ್ಲ, ಇದು ಗ್ಯಾರಂಟಿ ಅನ್ಇಂಟೆನ್ಷನಲ್ ಆಗಂತೂ ಮಾಡಿಲ್ಲ, ಇದು ಇಂಟೆನ್ಷನಲ್ ಆಗೇ ಮಾಡಿರೋದು ನನಗ್ ಗೊತ್ತು.
ನೆಕ್ಸ್ಟ್ ಇಲ್ಲಿ ಇನ್ನೇನೋ ಹಾಕಿದ್ಯಲ್ಲ ಇಲ್ಲಿ. ಇಲ್ಲ ಇವಾಗ ಸ್ಪಾಟ್ಸ್ ನೀವು ಟೀಮ್ ಅಲ್ಲಿ ಇವ್ನ್ ಆಡ್ಬೇಕಾ ಅವ್ನ್ ಆಡ್ಬೇಕಾ ಅಂತಂದ್ರೆ ಹಿಂಗೆ ಚೆನ್ನೈ ಟೀಮ್ ಅಲ್ಲಿ ಇವಾಗ ಬ್ಯಾಟಲ್ ಆಫ್ ಮಿಡ್ ಯಾರು ಚೆನ್ನಾಗ್ ಆಡಲ್ಲ. ಈಗ ನಾವು ನಗ್ತಾ ಇದೀವಿ, ಮುಂಚೆ ನಾವು ನಮ್ದು ಇದೇ ಕಥೆನೆ ಆಗಿದ್ದು. ಇಲ್ಲ ನಮ್ದು ಬ್ಯಾಟಲ್ ಅಂತ ಇರ್ಲಿಲ್ಲ, ಅವ್ನಿಗೆ ಆಡ್ತಿಯಪ್ಪ ಬಂದ್ ಆಡು ಗುರು ಅಂತ ನಮ್ಮವ್ರು ಎಂತವ್ರು ಪ್ರಯಾಸ್ ರೈ ಬರ್ಮಾನ್, ಆಮೇಲಿಂದ ಅವ್ನ್ ಇನ್ನೊಬ್ಬ ಎಂತೆಂತವ್ರೆಲ್ಲ ಆಡ್ತಿದೀವಿ ನಾವು. ಸಚಿನ್ ಬೇಬಿ ಹಾ ಪ್ಲಸ್ ಅರುಣ್ ಕಾರ್ತಿಕ್ ಒಂಥರ ಲೆಜೆಂಡ್ ಆಗೋದ, ಬಟ್ ಅವ್ನ್ ವೇಸ್ಟ್ ಅವನು. ಅವ್ನ್ ಗೆಲ್ಸ್ಬೇಕಾದ ಗೆಲ್ತಪ್ಪ, ಏನ್ ಹೇಳಕ್ ಸ್ಟ್ರೀಟ್ಸ್ ನೆವರ್ ಫರ್ಗೆಟ್ ಪ್ಲೇಯರ್ ಅವನು. ಅವನು ನೋಡ್ತಾ ಇದ್ದ ಯಾರಿಗ್ ಸಿಪ್ಪೆ ಹಾಕ್ಬೇಕು ಅಂತ, ಅವನ್ಗೆ ಹಾಕೊಂಡ್ ಬಿದ್ದೋದ ಅವನು. ಅದು ಇರ್ಬೋದು. ಅಥವಾ ನನ್ ಲೆಕ್ಕದಲ್ಲಿ ಇವ್ರು ಆಕ್ಚುಲಿ ಅಂದ್ರೆ ಇವನ್ ಆಕ್ಚುಲಿ ರಿಟೈರ್ ಆಗ್ಬೇಕಿತ್ತು ಹೋದ್ ವರ್ಷನೇ, ಬಟ್ ಇವ್ರು ಇಲ್ಲ ಈ ತಲಾ ಆಗಲ್ಲ ತಲಾ ನಮ್ಗೆ ಅಂತೆಲ್ಲ ಅಂದು ಅವನ್ ಅದಕ್ಕೆ ಏನ್ ಮಾಡ್ದ ಅಂತಂದ್ರೆ, ಸರಿ ಹಂಗಾರೆ ನಂಗೆ ಕೀಪಿಂಗ್ ಮಾಡಕ್ ಆಗಲ್ಲ ಸಂಜು ಸ್ಯಾಮ್ಸನ್ ತಗೊಳ್ಳಿ, ಬ್ಯಾಟಿಂಗ್ ಮಾಡಕ್ ಆಗಲ್ಲ ಉರ್ವಿಲ್ ಪಟೇಲ್ ತಗೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಕಡೆಗೆ ಒಬ್ರು ನನ್ ಕಾಲಲ್ಲಿ ಕೊಂಟು ಅಂತ ಮಲ್ಕೊಂಡ್ಬಿಟ್ಟ ಅಷ್ಟೇ. ಬಡೇ ಸಾಬ್ ತರಾನೇ ಬೇರೆಯವ್ರ ಕೈಲಿ ಕೆಲ್ಸ ಮಾಡಿಸ್ತಾನೆ. ಈಗ ಆಕ್ಚುಲಿ ಅವ್ರು ಮೋಸ್ಟ್ಲಿ ಅವರು ಇಡೀ ಟೀಮ್ ನ ಋತುರಾಜ್ ಗಾಯಕ್ವಾಡ್ ಸಿಪ್ಪೆ ಹಾಕೋದಿಕ್ಕೆ ಬಿಲ್ಡ್ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಈಗ ಋತುರಾಜ್ ಗಾಯಕ್ವಾಡ್ ಸಿಪ್ಪೆ ಆದ್ರೆ ಎಲ್ಲ ಪ್ರಾಪರ್ ಆಗುತ್ತೆ, ಯಾಕಂದ್ರೆ ಅವಾಗ ಧೋನಿ ಬರ್ತಾನೆ. ಇಲ್ಲ ಈ ಸೀಸನ್ ಅಲ್ಲಿ ಹೆಂಗೆ ಅವ್ರು ರೈಟ್ ಆಫ್ ಮಾಡ್ಬೋದು ಅಂತ ನಂಗೊಂದ್ ಥಿಯರಿ ಇದೆ. ಏನಂತಂದ್ರೆ ಇವಾಗ ಗಾಯಕ್ವಾಡ್ ಫಸ್ಟ್ ಮ್ಯಾಚ್ ಸೋತಿದ್ದಾನೆ, ನಮ್ಮೇಲೆ ಸೋತ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ ಎಲ್ಲಾರ್ಗು. ಓ ಏನಿದು ಋತುರಾಜ್ ಗಾಯಕ್ವಾಡ್ ಕಾಂಟ್ ಪ್ಲೇ ವಿತೌಟ್ ಧೋನಿಸ್ ಗೈಡೆನ್ಸ್, ದಿ ತಲಾ ಇಸ್ ದ ಗ್ಲೂ ಆಫ್ ದ ಟೀಮ್ ಅಂತೆಲ್ಲ ಬರ್ಬೇಕು ಒಂದಷ್ಟು ಮೆಸೇಜ್ಗಳೆಲ್ಲ. ಆಮೇಲಿಂದ ಇವನ್ ಬರಲ್ಲ ವಾಪಸ್ ಧೋನಿ ಆ ಟೈಮ್ಗೆನೆ. ಏನಾಗುತ್ತೆ ಅಂದ್ರೆ ಇನ್ನೊಂದ್ 2-3 ಮ್ಯಾಚ್ ಆಡ್ತಾರೆ, ಅದ್ರಲ್ಲಿ 1 ಗೆಲ್ತಾರೆ 2 ಸೋಲ್ತಾರೆ ಆತರ ಏನೋ ಆಗುತ್ತೆ. ಕಡೆಗೆ ಸಿಪ್ಪೆ ಟೈಮ್ ಬರುತ್ತೆ ನೋಡು, ಸಿಪ್ಪೆ ಹಾಕ್ಬಿಟ್ಟು ಆಮೇಲಿಂದ ಇರೋದು ಡಿಸಿಷನ್ ಈ ಧೋನಿಗೆ. ಅವ್ನ್ ವಾಪಸ್ ಬಂತು ಅಂತಂದ್ರೆ ಅವನ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಅವಾಗ ಸೋತ್ರೆ. ಇಲ್ಲ ಅವನಿಗೆ ಏನಾರ ಅಂದ್ರೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದ್ರೆ ಅವ್ನು ಬರಲ್ಲ, ಬರ್ದಲ್ಲೇ ಇನ್ಯಾರನ್ನೋ ಕ್ಯಾಪ್ಟನ್ ಮಾಡ್ಬಿಟ್ಟು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಮಾಡ್ಬಿಟ್ಟು, ಓ ಹಿ ಇಸ್ ವೆರಿ ಇನ್ಎಕ್ಸ್ಪೀರಿಯನ್ಸ್, ಇಸ್ ವೆರಿ ನ್ಯೂ ಟು CSK, ಸೊ ವಿ ಹ್ಯಾವ್ ಟು ರೈಟ್ ದಿ ಸೀಸನ್ ಆಫ್ ಅಂತ ಅವ್ರು ಬಿಟ್ಬಿಡ್ತಾರೆ ಅಷ್ಟೇ. ನನ್ ಲೆಕ್ಕದಲ್ಲಿ ಹಂಗೆ ಆಗಿದೆ. ಐ ಸಿ ದಟ್ ಹ್ಯಾಪನಿಂಗ್. ಅವರು ಹಂಗೇನೆ ಏನಂದ್ರೆ ದೇ ಡು ನಾಟ್ ನೋ ಹೌ ಟು, ದೇ ಆಲ್ವೇಸ್ ಮೇಕ್ ಸಮ್ವನ್ ಅ ಸ್ಕೇಪ್ಗೋಟ್. ದೇ ಡು ನಾಟ್ ನೋ ಹೌ ಟು ಟೇಕ್ ಬ್ಲೇಮ್, they do not know how to share blame. They have no reason to, they have no method to take accountability for their own shortcomings. That has been CSK for a long time, and particularly the day ಧೋನಿ ಯಾವಾಗ ಟಾಟಾ ಬೈ ಬೈ ಅಂತನೋ ಅವಾಗ ಇವ್ರದ್ದು ಇರೋ ಇಷ್ಟು ವೀಕ್ನೆಸಸ್ ಅನ್ನು ಜಾಸ್ತಿ ಕಾಂಪೌಂಡ್ ಆಗುತ್ತೆ. ಬಿಕಾಸ್ ವಾಟ್ ಎವರ್ ಯು ಸೇ, ಧೋನಿ ಅವನ್ ಫೀಲ್ಡ್ ಮೇಲೆ ಇದ್ರೆ ಅವನದು ಟ್ಯಾಕ್ಟಿಕಲ್ ಮೈಂಡ್ ಸೆಟ್ ಇನ್ನು ಯಾರಿಗೂ ಹಿ ಸ್ಟಿಲ್ ಫ್ಯೂ ಇಯರ್ಸ್ ಅಹೆಡ್ ಆಫ್ ದ ಗೇಮ್ ಹಂಗ ಹೇಳ್ಬೇಕಂದ್ರೆ. ಅವನು ಇವ್ರಿಗೆ ಚೆನ್ನೈ ಅವ್ರಿಗೆ ಇನ್ನೊಂದೇನಂದ್ರೆ ಇವ್ರ ಫ್ಯೂಚರೇ ಬಿಲ್ಡ್ ಮಾಡಿಲ್ಲ ಅವ್ರ ಫ್ರಾಂಚೈಸ್ ಅಲ್ಲಿ, ಎಲ್ಲಾ ಬರೀ ತಲಾ ಅನ್ಬಿಟ್ಟು. ಈಗ ಧೋನಿ ರಿಟೈರ್ ಆದ್ರೆ ಅವ್ರದ್ದು ನೆಕ್ಸ್ಟ್ ಅವ್ರಿಗೆ ಹೆಂಗ್ ಟೀಮ್ ಅನ್ನ ಅವ್ರು ಡೈರೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ. ಗ್ಯಾರಂಟಿ ಬರ್ಕೊಡ್ತೀನಿ, ಅವ್ರೊಂದ್ 3-4 ಇಯರ್ಸ್ ಐಡೆಂಟಿಟಿ ಕ್ರೈಸಿಸ್ ಅಲ್ಲಿ ಇರ್ತಾರೆ. ನಮ್ ಮನೆ ಹತ್ರ ಸ್ವಲ್ಪ ಟಮಟೆ ಹೊಡಿತಾ ಇದಾರೆ, ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಒನ್ ಹೋಗೋಣ. ಏನಾದ್ರು ಬರ್ತಾ ಇದೆಯಾ ಸೌಂಡ್ ತುಂಬಾ? ಇಲ್ಲ, ಏನು ಇಲ್ಲ. ಏನ್ ನಡೀತಾ ಇದೆ ಇದು? ಆಕ್ಚುಲಿ ತುಂಬಾ ಟೀಮ್ಸ್ ಮಾಡ್ತಾರೆ. RCB ಟ್ರೈನಿಂಗ್ ಸೆಷನ್ ಗಳು ತುಂಬಾ ಪಬ್ಲಿಕ್ ಆಗಿ ಶೋ ತೋರಿಸ್ತಿದ್ದಾರೆ. ಎನಿ ಟೀಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೂ ಟು ಮಿಮಿಕ್ ದ ಬೌಲಿಂಗ್ ಆಕ್ಷನ್ ಆಫ್ ಯಾರು ಅನ್ಯೂಶುವಲ್ ಆಗಿ ಬೌಲಿಂಗ್ ಮಾಡ್ತಾರೋ ಎಲ್ಲಾ ಟೀಮ್ ಇಟ್ಟಿರ್ತಾರೆ. ಅಂಡ್ ಆಕ್ಚುಲಿ RCB by the looks of it have done a pretty good job of finding someone from the depths. ಯಾರೋ
ಚೆನ್ನಾಗಿ ರೆಪ್ಲಿಕೇಟ್ ಮಾಡೋ ತರ ತರ್ಕೊಂಡಿದ್ದಾರೆ. ಸೊ ಇಟ್ ಇಸ್ ಗುಡ್ ಆಕ್ಚುಲಿ. ಇಟ್ ಇಸ್ ನಥಿಂಗ್ ಅನ್ಯೂಶುವಲ್. ಇನ್ನೇ ಜನ ಬಂದು ಹೇಳ್ತಾರೆ, ಓ ಡರ್ ಕಾ ಮಾಹೌಲ್ ಹೇ, ಆತರ ಏನೇನೋ ಕಮೆಂಟ್ ಮಾಡಿರ್ತಾರೆ ನೋಡಬೇಕಾದ್ರೆ. ಬಟ್ ಇಟ್ ಇಸ್ ನಥಿಂಗ್ ಅನ್ಯೂಶುವಲ್ ಇನ್ ಮೈ ಒಪಿನಿಯನ್. ಇದೇ ತರ ಯಾವ್ದಾದ್ರು ಸುಮ್ನೆ ಒಂದ್ ಸ್ವಲ್ಪ ನಮ್ಮ ಮಾಲೋ ಸರ್ ರೋಡ್ ನಲ್ಲಿ ಓಡಾಡಿ ಯಾರು ಗಲ್ಲಿ ಕ್ರಿಕೆಟ್ ನಲ್ಲಿ ಸ್ಪಿನ್ ಮಾಡ್ತಾರೆ, ಕರ್ಕೊಂಬಂದ್ ಕೊಹ್ಲಿಗ್ ಬೌಲ್ ಮಾಡಿಸ್ಬೇಕು ಸ್ವಲ್ಪ ಅವಾಗ. ಓಕೆ, ಇದು ಓಪನ್ ಆಗ್ತಿಲ್ಲ. ಇದು ಆಕ್ಚುಲಿ ಅವರು ತುಂಬಾ ಒಳ್ಳೆ ಆಂಗಲ್ ಅಲ್ಲಿ ತೋರ್ಸಿದ್ದು ಸಾಲ್ಟ್ ಕ್ಯಾಚ್ ನ. ಒಂಥರ ಕ್ಲಿಯರ್ ಆಗಿ ಗೊತ್ತಾಯ್ತು, ಅಂದ್ರೆ ಅದು ಹತ್ರನೂ ಇಲ್ಲ ಟಚ್ ಆಗಕ್ಕೆ ಅಂತ. ಹಂಗಾರೆ ಗ್ಯಾರಂಟಿ IPL ತೆಗ್ದ್ಬಿಟ್ಟಿರ್ತಾರೆ ಕಾಪಿರೈಟ್ ಮಾಡ್ಬಿಟ್ಟು. ಅದೇ ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ನಾವು ತುಂಬಾ ಕ್ರಿಟಿಸೈಸ್ ಮಾಡಿದೀವಿ, ಬಟ್ ಮೋಸ್ಟ್ ಇಕೋ ಫ್ರೆಂಡ್ಲಿ ಟೀಮ್ ಅಂದ್ರೆ CSK. ಹೇಳ್ತೀನಿ ಆ ಗ್ರೀನ್ ಡಾಟ್ ಬಾಲ್ ಇವಾಗ ದೊಡ್ಡ ಸ್ಕ್ಯಾಮ್. ಇಟ್ ಈಸ್ ಅ ವೇ ಫಾರ್ ಪೀಪಲ್ ಟು ಗೆಟ್ ಬೇಸಿಕ್ಲಿ ವಾಚ್ ಮ್ಯಾಚಸ್. ಇವಾಗ ಏನಿಲ್ಲ, ಒಂದು ಕಾಂಟೆಸ್ಟ್ ಆಗ್ಬಿಟ್ಟಿದೆ. ಕಮೆಂಟ್ 5 ಫ್ರೆಂಡ್ಸ್ ಅಂಡ್ ವಿ ವಿಲ್ ಪಿಕ್ 5 ಆಫ್ ದೆಮ್ ಟು ಕಮ್ ಟು ದ ನೆಕ್ಸ್ಟ್ ಮ್ಯಾಚ್. ಅವ್ರು ಬರ್ತಾರೆ, ಒಂದ್ 5 ಸೆಕೆಂಡ್ ಅವ್ರನ್ನ ಟಿವಿಯಲ್ಲಿ ತೋರಿಸ್ತಾರೆ. ಯಾರು ಹೋಗ್ ಪೊದೆಗಳು ಊಟ ಆಗ್ತಿಲ್ಲ ಎಲ್ಲೂ. ಅದು ಹೆಂಗೆ ಕೆಳಗೆ ಹೇಗಿದೆಯೋ ಹಂಗೆ ಇದೆ ಎಲ್ಲಿ ನೋಡಿದ್ರು, ಮೇಲ್ಗಡೆ ತರ ಎಲ್ಲೂ ಆಗಲ್ಲ. ಇಟ್ ಇಸ್ ಬಿಕಮ್ ಅ ಸ್ಕ್ಯಾಮ್ ಅನ್ಫಾರ್ಚುನೇಟ್ಲಿ. ಅಟ್ಲೀಸ್ಟ್ ಏನೋ ಮಾಡಿದ್ರೆ ಸೀರಿಯಸ್ ಆಗಿ ಊಟ ಹಾಕಿದ್ರೆ ಒಳ್ಳೇದು, ಅದು ಮಾಡಲ್ಲ ಇದು. ಪ್ಲಸ್ ಇನ್ನೊಂದೇನು ಅಂದ್ರೆ ಈ ತರ ಚಾರಿಟಬಲ್ ಥಿಂಗ್ಸ್ ಅದೆಲ್ಲ ನಾರ್ಮಲಿ ಎಲ್ಲಾನು ಸ್ಕ್ಯಾಮ್ ಏನೆ. ಈಗ ವರ್ಲ್ಡ್ ನಲ್ಲಿ ಇರೋವರ ಟ್ರಸ್ಟ್ ಗಳೆಲ್ಲಾನು ಒಂಥರ ಮನಿ ಲಾಂಡ್ರಿಂಗ್ ಸಿಸ್ಟಮ್ ಏನೆ. ಸೊ ಇದನ್ನೆಲ್ಲ ಜಾಸ್ತಿ ಇಂಡಿಯಾನಲ್ಲಿ ಮಾತ್ರ ನಾವೆಲ್ಲ ಓಹೋ ವೆರಿ ಚಾರಿಟಬಲ್ ಅದು ಇದು ಅಂತೆಲ್ಲ ಅನ್ಕೋತೀವಿ, ಬಟ್ ಅದು ಎಲ್ಲಾನು ಇದೆ ಕತೆ. ಇಲ್ಲಿ ಏನ್ ಇದು next ಐರಾನಿಕ್ ಒಂದ್ ಅಂದ್ರೆ ಇಲ್ಲಿ ಏನ್ ಐರಾನಿಕ್ ಅಂದ್ರೆ, ವಾಟ್ಸ್ ಟ್ರೆಂಡಿಂಗ್ ಅಲ್ಲಿ ಫಸ್ಟ್ ನೇಮ್ ಯಾವ್ದು? ಸಮೀರ್ ರಿಜ್ವಿ. ಅವ್ರಿಗೆ CSK 2-3 ವರ್ಷ ಮುಂಚೆ 8 ಕೋಟಿ ಕೊಟ್ಟು ಪ್ರೀಮಿಯರ್ ಬೈ ಮಾಡಿದ್ರು. See, that is one more thing which CSK are not doing well. They are not taking care of their talented players, young talented players. ರವೀಂದ್ರ ಹೇಳ್ಬೋದು, ಇವ್ರು ರಿಜ್ವಿ ಹೇಳ್ಬೋದು, ಆತರ ಸುಮಾರು ಜನನ ಬಿಟ್ಕೊಡ್ತಿದ್ದಾರೆ. ಸೇಮ್ ಪ್ಯಾಟರ್ನ್ ಆಸ್ RCB ಇನ್ ದ 2010s. ಅವ್ರದ್ದು ರಿಟೆನ್ಷನ್ ಸರಿ ಹೋಗಲ್ಲ, ಬಿಕಾಸ್ ಆಫ್ ವಿಚ್ ಅವ್ರ ಆಪ್ಷನ್ ಸರಿ ಹೋಗಲ್ಲ, ಬಿಕಾಸ್ ಆಫ್ ವಿಚ್ ದರ್ ಸ್ಕ್ವಾಡ್ ಬ್ಯಾಲೆನ್ಸ್ ಸರಿ ಹೋಗಲ್ಲ, ಬಿಕಾಸ್ ಆಫ್ ವಿಚ್ there will be internal conflicts, because of which they will lead to a situation where they fire the coach every 2 or 3 years. So ಅವ್ರದ್ದು ಆ ಸಿಚುವೇಶನ್ ಬಂದ್ಬಿಟ್ಟಿದೆ. ನನಗೆ ಅದೇ, ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ದ RCB CSK ಮ್ಯಾಚ್ ಅಪ್, ಸುಮಾರು ಕಡೆ ನೋಡಿನಿ ದಟ್ CSK ಹ್ಯಾವ್ ನಾಟ್ ಬೀನ್ ದ ಸೇಮ್ ಸಿನ್ಸ್ 2014 ಏಪ್ರಿಲ್. ಅಲ್ಲಿ ತನಕ ಏನು ಎಲ್ಲ CSK ಅಂದ್ರೆ ಅಯ್ಯೋ ಚೆನ್ನಾಗ್ ಆಡ್ತಾರಪ್ಪ, CSK 5 ಟ್ರೋಫಿ ಜೀತ ತಂಬಿ, ಅದು ಇದು ಲಾಲಿಪಾಪ್ ಏನೇನೋ ಅನ್ಕೊಂಡಿದ್ರು. ಬಟ್ ಸಿನ್ಸ್ ದಟ್ ಒನ್ ಮ್ಯಾಚ್ ವೇರ್ ವಿ ಎಲಿಮಿನೇಟೆಡ್ ದೆಮ್, ದೇ ಹ್ಯಾವ್ ಸಿಂಪ್ಲಿ ನಾಟ್ ಬೀನ್ ದ ಸೇಮ್. ಮೋಸ್ಟ್ಲಿ ಗೂಗಲ್ ಸರ್ಚ್ ಮಾಡಿದ್ರೆ ಒಂದ್ ನಂಬರ್ ಸಿಗುತ್ತೆ. ವಿನ್-ಲಾಸ್ ರೇಷಿಯೋ ಆಫ್ CSK ಸಿನ್ಸ್ ಏಪ್ರಿಲ್ 2024 ಆತರ ಏನೋ ಗೂಗಲ್ ಸರ್ಚ್ ಮಾಡಿದ್ರೆ ಇಟ್ ವಿಲ್ ಈಸಿಲಿ ಬಿ ವೇ ಲೆಸ್ ದೆನ್ 40% ಇನ್ ಮೈ ಒಪಿನಿಯನ್. ಆಮೇಲಿಂದ 2025 ಅಥವಾ 2024 ಇಂದ CSK has lost the most matches in IPL. Definitely, yeah. That is saying something actually. ಅಲ್ಲ, ಒಂದಿದೆಯಲ್ಲ, we used to pray for times like this. ನನ್ ಪ್ರಕಾರ ಇನ್ನೊಂದು 5-6 years ಅಲ್ಲಿ ದುರಂಧರ್ ಪಾರ್ಟ್ 3 ಬರುತ್ತೆ. ಅದರಲ್ಲಿ ಸ್ಟಾರ್ಟಿಂಗ್ ಸೀನು CSK RCB ನ ಬೀಟ್ ಮಾಡಿ 2011 ಕಪ್ ಎತ್ತಾರೆ. ಆಮೇಲೆ ವಿಜಯ್ ಮಲ್ಯ ಸ್ಕ್ಯಾಮ್ ಮಾಡಿ ಇಂಗ್ಲೆಂಡ್ ಹೊಟ್ಟೋಗ್ತಾನೆ. ಆಮೇಲೆ ನಮ್ ಪ್ರಥಮೇಶ್ ಮಿಶ್ರಾ ಬರ್ತಾನೆ ಸಿಗರೇಟ್ ಇಟ್ಕೊಂಡು, ಏನಾದ್ರು ಮಾಡ್ಬೇಕು ಇದಕ್ಕೆ ಅದು ಇದು ಅಂತೆಲ್ಲ. ಆಮೇಲೆ ಯಾರೋ ಒಬ್ಬನ ಏಜೆಂಟ್ ನ CSK ಕಳಿಸಿ ಇದೆಲ್ಲ ಆಗತ್ತೆ. ಯಾಕಂದ್ರೆ ಇದು ನಾರ್ಮಲ್ ಆಗಿ ಹಂಗೆ ಇಷ್ಟೊಂದೆಲ್ಲ ಟ್ರಾಜಿಡಿ ಆಗಕ್ ಸಾಧ್ಯ ಇಲ್ಲ.
ನಾವ್ ಆತರ ಯಾವ ಏಜೆಂಟ್ ಕಳ್ಸಿದೀವಿ CSK ಗೆ? ಅದು ಅದೇ ಸೀಕ್ರೆಟ್ ಇರೋದಲ್ಲ, ಆತರ ಗೊತ್ತಾಗೋದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹೌದು 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 ಕರೆಕ್ಟ್. ನಾವ್ ಒಂದ್ ಅವ್ನು ಏಜೆಂಟ್ ವಾಪಸ್ ನಮ್ಗೆ ಕಂಡಿದ್ವಿ, ಗೊತ್ತಾಗ ಬಟ್ ಅವ್ನ್ ಡಬಲ್ ಕ್ರಾಸ್ ಮಾಡ್ಬಿಟ್ಟು ನಮ್ಗೆ ಹೊಡ್ದ್ಬಿಟ್ಟ. ಹೋಪ್ಲೆಸ್ ಏನು ವಾಟ್ಸನ್. ವಾಟ್ಸಪ್. ಒಂದಷ್ಟು ದಿನ ಆದ್ಮೇಲೆ ಗೊತ್ತಾಗತ್ತೆ ಅವ್ನು ವಾಪಸ್ RCB ಬರ್ತಾನಲ್ಲ. ನಂದು ಅದೇ ಐಡಿಯಾ ಇದ್ದಿದ್ದು. ದುರಂದರ್ ನೋಡಾದ್ಮೇಲೆ ನಾನು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ, ನಾನ್ ಮುಂಚೆ ಸ್ವಲ್ಪ ಜಾಸ್ತಿ ದುಡ್ಡು ಮಾಡ್ಬಿಟ್ಟು RCB ಕೊಂಡ್ಕೊಂಡು RCB ಉದ್ಧಾರ ಮಾಡೋಣ ಅಂತ ಇದ್ದೆ. ಈಗ ಉಲ್ಟಾ ಪ್ಲಾನ್ ನಂದು, ಚೆನ್ನಾಗ್ ದುಡ್ಡು ಮಾಡ್ಬಿಟ್ಟು CSK ಕೊಂಡ್ಕೋತೀನಿ ನಾನು. ಹೌದು. ಅದ್ರಲ್ಲಿ ಇರೋ ಮಜಾ ಏನ್ ಯಾವ್ದ್ರಲ್ಲೂ ಬರಲ್ಲ. ನಂಗೆ ಅದೇ ಇದಕ್ಕೆ ಈ ಬಿರ್ಲಾನೋದೆಲ್ಲ ಬಂದಾಗ ಲಾಸ್ಟ್ 3-4 ಇಯರ್ಸ್ ಇಂದ ದೇ ಆರ್ ಸ್ಪಾನ್ಸರಿಂಗ್ ಮುಂಬೈ ಇಂಡಿಯನ್ಸ್, ಗುಜರಾತ್ ಟೈಟನ್ಸ್. RCB ಏನು ನೋಡೇ ಇಲ್ಲ. ಸಡನ್ ಆಗಿ RCB ಅಂತ ನಮ್ಮಿಂದ ಇದ್ದು. Would it have been better if we had completely foreign investors ಅಂತ ಅನ್ನಿಸ್ತು. ಬಟ್ ವಿ ಕೆನಾಟ್ ಸೇ ಎನಿಥಿಂಗ್ ಅಂಟಿಲ್ ಒಂದ್ ಸೀಸನ್ ಇಸ್ ಡನ್. ಅವ್ರೇನೋ ಹೇಳಕ್ ಆಗಲ್ಲ ಇಷ್ಟು ಬೇಗ. ಬಟ್ ಆ ಕೇಸು ಇರ್ಬೋದು, ಹೇಳಕ್ ಆಗಲ್ಲ. ಬಟ್ ಅದೊಂಥರ ಪ್ರಥಮೇಶ್ ಮಿಶ್ರಾ ಜೊತೆ ಬೇರೆ ತರ ಲವ್ ಆಗಿತ್ತು. ಅದ್ ಹೇಳ್ತಾರಲ್ಲ, ಪರ್ಫೆಕ್ಟ್ ಪೀಪಲ್ ಜೊತೆ ಲವ್ ಆಗಲ್ಲ. ಒಂಥರ ತಿಕ್ಕಿಲ್ ತರ ಆಡಿ ಯಾರ್ಯಾರನ್ನ ತಗೊಂಡು ಬೇಡದಿರೋವಾಗ್ಲೆಲ್ಲ ಪ್ಯಾಡ್ಲ್ ಎತ್ಬಿಟ್ಟು ಅದೊಂಥರ ಆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಿ ಈಗ ಲಾಸ್ಟ್ ಇಯರ್ ಗೆದ್ದಾದ್ಮೇಲೆ ಅದು ಲವ್ ಆಯ್ತದು. ಅದೇ ಆ ತರ ನೀನ್ ಏನಾದ್ರೂ ಏನು ಆಕ್ಷನ್ ಟೇಬಲ್ ಅಲ್ಲಿ RCB ಹತ್ರ ಬಂದಾಗ ಒಂಥರ ಆರ ಆಯ್ತು ಕಣ. ಸುಮ್ನೆ ಯಾರ್ಯಾರಿಗೋ ಬಿಡ್ ಮಾಡಿ ಲಾಸ್ಟ್ 2-3 ಇಯರ್ಸ್ ಇಂದ ಅಂತೂ ಯಾರ್ಯಾರಿಗೋ ಬಿಡ್ ಮಾಡಿಲ್ಲ. ಒಂಥರ ಥಾಟ್ ಪ್ರೊಸೆಸ್. ಇವಾಗ ಮಂಗೇಶ್ ಯಾದವ್ ನೋಡಿದ್ರು, ಯಾರೋ ಬೇಕಾದ್ರೆ ಬೇಕು ಫಸ್ಟ್ ಇಂದಾನೆ ಬಿಡ್ ಮಾಡ್ಕೊಂಡು ಹೋಗ್ತಾರೆ, ಬೇಡ ಅಂದ್ರೆ ಬೇಡವೇ ಬೇಡ. ಆ ತರ ಕ್ಲೂಲೆಸ್ ಆಗಿ ಮುಂಚೆ ತರ ಎಲ್ಲಾರ್ಗು ಬಿಡ್ ಮಾಡಿ ಯಾರು ಸಿಗ್ತಲೇ ಇರೋ ಆತರ ಸಿಚುವೇಶನ್ ಬಂದಿಲ್ಲ. ಬೇರೆಯವ್ರಿಗೆ ಆತರ ಹೇಳಕ್ ಆಗಲ್ಲ. ಈಗ ನೆಕ್ಸ್ಟ್ ನಿಮ್ಗೆ ಸ್ವಲ್ಪ ಇದೇನು ಅಂದ್ರೆ, ನಾವು ಕಾರ್ಪೊರೇಟ್ ನಲ್ಲಿ ಕೇಳಿರ್ಬೋದು ಸ್ಲೀಪ್ ಯುವರ್ ವೇ ಟು ದ ಟಾಪ್ ಅಂತ. ಅದನ್ನ ಕೆಲವ್ರು ಅನ್ಕೋತಾರೆ ಕ್ರಿಕೆಟ್ ನಲ್ಲಿ ಆಗೇ ಇಲ್ಲ ಅಂತ, ಬಟ್ ಆಗಿದೆ. ಇದು ಸ್ವಲ್ಪ ಇದು ಗೊತ್ತಾಯ್ತು. ಅವನು ಕಮ್ ಬ್ಯಾಕ್ ನಲ್ಲಿ ಸ್ಪೆಲ್ಲಿಂಗ್ ಏನು ಅಂತ ಗೊತ್ತಿಲ್ಲ, ಬಟ್ ಕಮ್ ಬ್ಯಾಕ್ ಅಂತ ಆಗಿದೆ. ಆದ್ರೂ ಸೀರಿಯಸ್ ಆಗಿ ರಹಾನೆ ಏನೋ ಆಡ್ತೇನೆ, ಕ್ರೇಜಿ ಆಗಿ ಆಡ್ತೇನೆ. Again, one more example where CSK have sold someone and he's doing well somewhere else. ಆಕ್ಚುಲಿ ಸಮೀರ್ ರಿಜ್ವಿನೂ ಅವ್ರು ತಗೊಂಡ್ ಆಡ್ಸಿರ್ಲಿಲ್ಲ, ನಂಗೆ ಜ್ಞಾಪಕ ಇದೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಆಡ್ಸಿರ್ಲಿಲ್ಲ ಅವನು ಕೂಡ್ಸಿದ್ರು. ನೋಡಿ ಲಕ್ನೋ ಅಲ್ಲಿ ವೆರಿ ಸಿಮಿಲರ್ ಸಿಚುವೇಶನ್ ಟು ಹೌ ಇದು PSL. ಪಾಕಿಸ್ತಾನ್ ಸೂಪರ್ ಲೀಗ್ ನಲ್ಲಿ ಇದೇನು ಅಂತ ನಂಗೆ ನಾನೊಂದು 10 ಸತಿ ನೋಡಿದೀನಿ, ಏನು ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. Fully charged like a fresh battery. ಏನ್ ನಡೀತದೆ ಅಂತಾನೆ ನಂಗೆ ಅರ್ಥ ಆಗ್ಲಿಲ್ಲ. The Usaka power run. ನಿಮ್ಗೇನಾದ್ರು ಅರ್ಥ ಆಯ್ತಾ? ಗೊತ್ತಿಲ್ಲ. ಅವನದ್ರ ಔಟರ್ನು ಮಾಡ್ಲಿಲ್ಲ. ಅವನ ಪವರ್ ಏನಕ್ಕೆ, ಅದಾದ್ರೆ ಇದು ಪ್ರೈಸ್ ಏನಕ್ಕೆ ಕೊಟ್ರು, ಅದೇನಕ್ಕೆ ಅವರು ಕವರ್ಸ್ ಮೇಲೆ ಯಾಕೆ ಓಡಿಸಿದ್ರು, ಏನು ಅರ್ಥ ಆಗ್ತಿಲ್ಲ. ನಾನ್ ಫಸ್ಟ್ ಅವ್ನ ಆತರ ಓಡ್ತಿದ್ರು ಅನ್ಕೊಂಡಾಗ ನೀ ಸ್ಲೈಡ್ ಮಾಡ್ತಾನೋ ಏನೋ ಒಂದ್ ಮಾಡ್ತಾನೆ ಅನ್ಕೊಂಡೆ. ಆಮೇಲೆ ನಾನೊಂದ್ ಬೌಂಡ್ರಿ ಬಾಲ್ ಬಾಯ್ ಅವನ ಓಡ್ತಾ ಇದ್ದಾನೆ ಅಂತ ಅನ್ಕೊಂಡೆ ಅಪ್ಪ. ಪವರ್ ರನ್. ನಾನು ಫಸ್ಟ್ ಯಾವನೋ ಹುಡುಗ ಅದನ್ನ ಚೇಸ್ ಮಾಡ್ತೀಯಾನೆ, ಕ್ಯೂಟ್ ಆಗಿದೆ ಅನ್ಕೊಂಡೆ ನಾನು. ಆಮೇಲೆ ನೋಡಿದ್ರೆ ಯಾರೋ ಪ್ರೈಸ್ ಕೊಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಇಯರ್ ಆಪರೇಷನ್ ಅವ್ರಿಗವ್ರ ಪ್ರೈಸ್ ಕೊಟ್ಕೊಂಡಿದ್ದಾದ್ಮೇಲೆ ಇದೇನು ಸರ್ಪ್ರೈಸ್ ಆಗ್ತಿಲ್ಲ. ಹೌದೌದು, ಅವ್ರದ್ದೇ ಟ್ರೈನಿಂಗ್ ಇದು. ನೆಕ್ಸ್ಟ್ ಒನ್ ಈಗ ಸ್ವಲ್ಪ ಇದು ಪಾಕಿಸ್ತಾನ್ ಸೂಪರ್ ಲೀಗ್ ಇದೆ. ಅವಾಗ ಇವ್ರ ಜೊತೆ ಯಾರೆಲ್ಲ ಮಾಡಿದ್ದು, ಸ್ಟೀವ್ ಸ್ಮಿತ್, ಇವನು, ಆಮೇಲೆ ಇನ್ನೊಬ್ಬ ಅವನ ಹೆಸರೇನೋ ಮರ್ತೋಗತ್ ನಂಗೆ. ಏನು ಬ್ಯಾನ್ಕ್ರಾಫ್ಟ್, ಕ್ಯಾಮರನ್ ಬ್ಯಾನ್ಕ್ರಾಫ್ಟ್. ಅವನ್ ಮುಗ್ದೋಯ್ತಲ್ವಾ ಕೆರಿಯರ್ ಅಲ್ಲೇ.
ಎಲ್ಲಾರ್ದು ಇವ್ರಿಬ್ರು ಇವ್ರಿಬ್ರು ಏನು ಹೋಪ್ಲೆಸ್ ಪೀಪಲ್, ಸ್ಮಿತ್ ಮತ್ತೆ ವಾರ್ನರ್ನುವೆ ಮಾಡಿದ್ದೆಲ್ಲ ಅವ್ರು ಅವ್ನ ಕೈಲಿ ಉಜ್ಜಿಸ್ಬಿಟ್ಟು ಪಾಪ ಇನ್ನೂ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಆತರ ಏನೋ ಅದು ಅವನ್ ಕೈಲಿ ಉಜ್ಜಿಸ್ಬಿಟ್ಟು ಇವ್ರುಗಳು ಹಿ ಡಿಡ್ ಇಟ್, ನಾವು ಸುಮ್ನೆ ವಿ ನ್ಯೂ ಇಟ್ ವಾಸ್ ಹ್ಯಾಪನಿಂಗ್ ಅನ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು. ಅಲ್ಲ ಫುಲ್ ಸೀರೀಸ್ ಒಂದು ಪ್ರಾಪರ್ ಡಾಕ್ಯುಮೆಂಟರಿ ಮಾಡ್ಬೇಕು. ಮತ್ತೆ ಯಾವ ಸೀರೀಸ್? ಅದೇ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಸೀರೀಸ್. ಆಕ್ಚುಲಿ ಇವರು ಒಂದು ಡಾಕ್ಯುಮೆಂಟರಿ ಮಾಡ್ಯಾರೆ ಸೂಪರ್ ಸ್ಪೋರ್ಟ್ ಆತರ ಯಾವ್ದು, ಬಟ್ ಫುಲ್ ಅಂದ್ರೆ ಬರೀ ಕ್ರಿಕೆಟ್ ಬಗ್ಗೆ ಫೋಕಸ್ ಮಾಡಿ. ಇಲ್ಲ ಅದ ಟೆಸ್ಟ್ ಅಲ್ಲೂ ಇಂದಾನೆ ಸ್ಟಾರ್ಟ್ ಆಗಿದ್ದು. ಓ ಹೌದು ಕರೆಕ್ಟ್, ಅದೆಲ್ಲ ಮಾಡಿದ್ರು. ಹೌದು. We had multiple candidates, including Sandeep Sharma, Ravindra Jadeja. We spoke to each candidate multiple times. But Riyan Parak, clarity of thought, vision, approach to leadership made him the leading candidate. A clarity of thought ಎಲ್ಲಿಂದ ಬಂತು? ಇವನೇನಾರ ಫ್ಯೂಚರ್ ಅಲ್ಲಿ RCB ಸೇರ್ಕೊಂತು ಅಂತಂದ್ರೆ ಮಿಸ್ಟರ್ ಎಗ್ಸ್ ಅಲ್ಲೇ ಇದೆ, ಮಿಸ್ಟರ್ ಡ್ಯಾಗ್ಸ್. ಬಟ್ ನನ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಅನನ್ಯ ಪಾಂಡೆ ಹಾಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಇದೆ, ಅದು ಇಷ್ಟ ಆಯ್ತು ನನಗೆ. ಅದೇನೋ ಸರಿ. ಅದ್ ಹೆಂಗೆ ಅಂತಂದ್ರೆ ಅವ್ನಿಗೆ ಎಲ್ಲ ಆದ್ಮೇಲೆ ಫುಲ್ ಕ್ಲಾರಿಟಿ ಬಂದಿದೆ, ನಾನು ಕ್ರಿಯೇಟರ್, ನನಗೆ ಫುಲ್ ಮೋಟಿವೇಟ್ ಆಗ್ಬೇಕು. ಆಮೇಲೆ ನೋಡು ಸಾರಾ ಅಲಿ ಖಾನ್ ಹಾಟ್ ಆದ್ಮೇಲೆ ರಿಯಾನ್ ಪರಾಗೆ ಸರ್ಚ್ ಮಾಡಿದೆ ನಾನು ಕ್ಲಾರಿಟಿ ಬಂದ್ಮೇಲೆ. ಲಾಸ್ಟ್ ಅಲ್ಲಿ ಏನ್ ನೋಡ್ತಿದ್ದಾರೆ ಅವ್ರು ಹೊಡೆದಾಗಿದೆ. ಅಲ್ಲ ಓಕೆ, ಕೆಲವು ಸತಿ ಬಾಲ್ದು ಹೊಟ್ಟೋಗುತ್ತೆ, ಟ್ರ್ಯಾಕ್ ಮಾಡಕ್ ಆಗಲ್ಲ, ಓಕೆ, ಅದ್ ಎಲ್ಲಿಗೆ ಹೋದ ಅವನು ಅದ್ನಾಗ ಅರ್ಥ ಆಗ್ತಿಲ್ಲ ಈ ಟೈಮಲ್ಲಿ. ಇಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಬಾಲ್ ಇಲ್ಲಿದೆ, ಇಲ್ಲಿ ಏನ್ ಕಾಣಿಸ್ತಂತದ್ದು ಅವನ್ಗೆ ಕೈ ಹಿಡಿಯುವಂತದ್ದು ನಂಗೆ ಅರ್ಥ ಆಗಿಲ್ಲ. ಬಾಲ್ ಟ್ರೆಜೆಕ್ಟರಿ ನೋಡಿದ್ರು ಟಾಪ್ ಏಜ್ ಅಂತೂ ಆಗಿಲ್ಲ, ಬೇರೆ ಯಾಕೆ ನೋಡ್ಬೇಕಪ್ಪ. ಓ ಇದು ಆಕ್ಚುಲಿ ನೋಟಿಸ್ ಮಾಡಿಲ್ಲ, ಬಟ್ ಇದು ತುಂಬಾ ಅಂದ್ರೆ ನಾವ್ ಹೇಳಿದ ಟೀಮ್ ಅಲ್ಲೇ ಇದೆ. ಮೋಸ್ಟ್ಲಿ ನಮ್ ಸೆಕೆಂಡ್ ಏಜೆಂಟ್ ಹೋಗಿರ್ಬೋದು, ಬಟ್ ಫಸ್ಟ್ ಏಜೆಂಟ್ ಪಕ್ಕ ಇವನಲ್ಲ, ಸೆಕೆಂಡ್ ಏಜೆಂಟ್ ಇರ್ಬೋದು. ಹೌದು, ಗೊತ್ತಾಗುತ್ತೆ ಈ ವೀಕೆಂಡ್. ಬಟ್ ಅವನೇನೋ RCB ಮೇಲೆ ಚಿನ್ನಸ್ವಾಮಿ ಆಡ್ದಾಗೆಲ್ಲ ಚೆನ್ನಾಗ್ ಆಡ್ತಾರೆ. ಅದು ಯಾಕೆ ಅಂತಂದ್ರೆ ಅವ್ನಿಗೆ ಯಾವತ್ತೂ ಇಂಡಿಯಾ ಟೀಮ್ ಅಲ್ಲಿ ಚಾನ್ಸೇ ಕೊಟ್ಟಿರ್ಲಿಲ್ಲ, ಸೊ ಅವನ್ ಸಬ್ಸ್ಕ್ರಿಪ್ಷನ್ ಇನ್ನು ಯಾವಾಗ್ಲೂ ಆಕ್ಟಿವ್ ಆಗೇ ಇರ್ತಿತ್ತು ಇಲ್ಲಿಗೆ ಬಂದಾಗೆಲ್ಲ. ಈ ಸತಿ ಮುಗಿದೋಗಿದೆ ನನ್ನ ಲೆಕ್ಕದಲ್ಲಿ. ಪ್ಲಸ್ ಅದು ನಮ್ಗೆ ಯಾರ್ಯಾರೋ ಬಂದ್ ಹೆಂಗ್ ಹೋಗೋದು ಅದು ನಾರ್ಮಲ್. ಅದು ಈಗ ಕೇರನ್ ಪೊಲಾರ್ಡ್ ಅಷ್ಟೇ, ಅವ್ನು ಇಡೀ ಸೀಸನ್ ಆಡ್ತಾ ಇರ್ಲಿಲ್ಲ, ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾ ಇದ್ದ, ಬ್ಯಾಟಿಂಗ್ ಆಡ್ತಾನೆ ಇರ್ಲಿಲ್ಲ. ಇವ್ನು ನೋಡ್ದಾಗ ಇವ್ನು ಅವಾಗ ಇನ್ನು ಏನು ಯಂಗ್ ಅಂಡ್ ಅಪ್ಕಮಿಂಗ್ ಟ್ಯಾಲೆಂಟ್, ವೆರಿ ಯಂಗ್ ಫೆಲೋ, ಶುಡ್ ಗಿವ್ ಹಿಮ್ ಚಾನ್ಸಸ್ ಅಂತ ಮಾತಾಡ್ತಿದ್ರು. ಇವಾಗ ಇವನೇನು ಎಲ್ಲ ಇಂಡಿಯಾ ಗಾಡಿ ಎಲ್ಲ ಇದು, ಸೊ ಇವನ್ ಕೈಲೇ ನೋಡ್ಸ್ಕೊಳಲ್ಲ ನಾನು. ಅಲ್ಲ ಒಂದ್ ಸೆಕೆಂಡ್ ಲಾಸ್ಟ್ ಸ್ಲೈಡ್ಗೆ ಹೋಗು, ಒಂದು ಒಳ್ಳೆ ಗೇಮ್ ಇದೆ, ಲಾಸ್ಟ್ ಟ್ವೀಟ್ಗೆ ಹೋಗು. ಒಂದು ಗೇಮ್ ಇದೆ ವಿಚ್ ಇಸ್ ವಾಟ್ ಇಸ್ ದ ಪ್ಲೇಯರ್ ಯು ರಿಮೆಂಬರ್ ಫಸ್ಟ್ ವೆನ್ ಯು ಸಿ ದಿಸ್ ಜರ್ಸಿ. ನೀವಿಬ್ರು ಹೋಗಿ ಫಸ್ಟ್, ಆಮೇಲೆ ನಾನು. ನಂಗೆ ಆಬ್ವಿಯಸ್ಲಿ ಕೊಹ್ಲಿನೇ, ಯಾಕಂದ್ರೆ ಯಾವ್ದು ಅವಾಗಿನ RCB ಇನ್ಸೈಡರ್ ಅಂದ್ರೆ ಸ್ಟಾರ್ಟ್ ಆಗಿದ್ದು, ಸೊ ಇದೇ ಜರ್ಸಿನಲ್ಲೇ ಇರೋ ಬರೋದೆಲ್ಲ ಫುಲ್ ವ್ಲಾಗ್ಸ್ ಎಲ್ಲ ಆಗ್ತಿತ್ತು ಮ್ಯಾಚ್ ಆದ್ಮೇಲೆ. ಸೊ ನನ್ಗೆ ಕ್ರಿಸ್ ಗೇಲೇನೆ,
ಯಾಕಂದ್ರೆ ಇದನ್ನ ಹಾಕೊಂಡು ಆ ಬ್ಲಾಕ್ ಕಲರ್ ಅದೇನೋ ಹಾಕೋತಿದ್ದ ಅವ್ನ್ ತಲೆಗೆ ಹೆಲ್ಮೆಟ್ ಕೆಳಗಡೆ. ಹೌದು 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 ಹೌದು. ಅದನ್ನ ಹಾಕೊಂಡು ಅವ್ನ್ ಕೂದ್ಲು ಹಾರಾಡ್ತಿತ್ತು, ಬಂದು ವಾಂಚ್ತಿದ್ದ. ಅದು ಒಂಥರ ಮೆಮೊರಿ. ನಾನ್ 3 ಜನದ ಹೆಸರು ಹೇಳ್ತೀನಿ ಇವಾಗ. ಒಂದು ಮುತ್ತಯ್ಯ ಮುರಳೀಧರನ್, ಇದೊಂದು ಜಯದೇವ್ ಉನಡ್ಕಟ್ಟು, ಇದೊಂದು ಮಾಯಿಸಸ್ ಹೆನ್ರಿಕ್ವಿಸ್. ಆಕ್ಚುಲಿ ಇನ್ನೊಂದು ಅಂದ್ರೆ ಮಿಚೆಲ್ ಸ್ಟಾರ್ಕ್ನು ನಂಗೆ ಜ್ಞಾಪಕ ಇದೆ ಇದು ಆಕ್ಚುಲಿ. ಸ್ಟಾರ್ಕ್ ಹೌದು, ಫಸ್ಟ್ ಇಯರ್ ನಮ್ಗೆ ಆಡಿದಾಗಿದೆ. ಸ್ಟಾರ್ಕ್ ಪೋಲಾರ್ಡ್ ಆಗಿದ್ದು ಇದೇ ಜರ್ಸಿನಲ್ಲೇ. ಹೌದು. ಆಮೇಲೆ ಶಾನ್ ಟೇಟ್ ಇದ್ನ ಈ ಜರ್ಸಿನಲ್ಲಿ ಆಡಿದಾನೆ ಅನ್ಸುತ್ತೆ ನಮ್ಗೆ. ಇಲ್ಲ ಅವನೆಲ್ಲ ಆಡಿಲ್ಲ. ಹೌದಾ? ಇಲ್ಲಪ್ಪ. ಇಲ್ಲ, ಆಡಿಲ್ಲ. ಓ ಇವ್ನು ಡರ್ಕ್ ನಾನೆಸ್, ಸಾರಿ, ಶಾನ್ ಟೇಟ್ ಅಲ್ಲ. ಡರ್ಕ್ ನ್ಯಾನೆಸ್ಗೆ ಇದು ಚಾಂಪಿಯನ್ಸ್ ಲೀಗ್ ಅಲ್ಲಿ ಇಂಜುರಿ ಆದಾಗ್ಲೇನೆ ಗೆಲ್ ಬಂದಿತ್ತು. ಓಕೆ, ನೆಕ್ಸ್ಟ್ ಹೋಗು. ನೆಕ್ಸ್ಟ್ ಬೆಸ್ಟ್. ಆಕ್ಚುಲಿ ನಾವ್ ಏನೋ ಡಿಸ್ಕವರಿ ಮಾಡಿದೀವಿ, ಯಾಕಂದ್ರೆ ಅದೇ ಲೈನ್ಸ್ ಅಲ್ಲೇ ಬರ್ತಾ ಇದೆ. ಅದು ಟ್ವಿಟರ್ ಹ್ಯಾಂಡಲ್ ನೋಡು, ವೆಂಕಿ ಮಾಮ ಅಂತೆ. ಇದನ್ನೇ ಮೋಸ್ಟ್ಲಿ ತಮ್ನೇಲ್ ಆಗಿ ಯೂಸ್ ಮಾಡ್ಬೋಣ. ಎಷ್ಟು ಜಾಸ್ತಿ ನೋಡಿದ್ರೆ ಅಷ್ಟು ನಗು ಬರ್ತಿದೆ ನನಗೆ. ಅದೇ ಎಕ್ಸ್ಪ್ರೆಷನ್ ನೋಡಿ. ಇದನ್ನ ನೀವು ಕಾಮಿಡಿ ಅಂತ ನೋಡ್ತಾ ಇದೀರಲ್ವಾ, ಇದ್ರದ್ದು ಸೀರಿಯಸ್ ಅಂದ್ರೆ ಏನಂತಾರೆ, ಇದ್ರದ್ದು ಸೀರಿಯಸ್ ರಿಪರ್ಕಷನ್ಸ್ ನೋಡ್ತಾರೆ. ಈಗ ನೋಡಿ, ಈ ತರಾನು ಆಗತ್ತೆ. ನಾವು ಬಡೆ ಸಾಬ್ನ ಒಂಥರ ಲೈಟ್ ಆಗಿ ಇಲ್ಲ, ತಗೋಬಾರ್ದು. ಇದು Don't ಯಾಕೆ underestimate ಬಡೆ ಆಕ್ಚುಲಿ ಸಾಬ್. ಕನೆಕ್ಷನ್ ಇರ್ಬೋದು ಅಂತಂದ್ರೆ, ಜಾರ್ಖಂಡ್ ಚೆನ್ನೈ ಅಂತೆಲ್ಲ ಒಂದೇ ಟ್ವೀಟ್ ಅಲ್ಲಿ ಮೆನ್ಷನ್ ಆಗಿದೆ. ಏನೋ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಬಟ್ ಟ್ವಿಟರ್ ಒಂಥರ ಚೆನ್ನಾಗಿದೆಯಪ್ಪ ಈಗ, ಎಸ್ಪೆಷಲಿ ಮಸ್ಕ್ವನ ಅಟ್ಲೀಸ್ಟ್ ಒಂದರನು ಸ್ವಲ್ಪ ಚೆನ್ನಾಗಿ. What's the longest gap between two matches of an IPL team in the IPL? RCB played in the opener and will now play in the 11th match after 8 days. Rajasthan Royals 5,056 days, CSK 1,050 days. 6 days ಡಿಫರೆನ್ಸ್ ಯಾಕೆ ಅಂತ. ಅವ್ರು ಮೋಸ್ಟ್ಲಿ ಫೈನಲ್ಸ್ ತನಕ ಬಂದು ಆಡಿದ್ದ 2014 ಅಲ್ಲಿ. ಫೈನಲ್ಸ್ ಅದು ಗೊತ್ತಿಲ್ಲ. KKR ಮೇಲೆ ಅವರೇ ಅನ್ಸುತ್ತೆ ಆಡಿದ್ ಫೈನಲ್ಸ್. 2013 ಇಲ್ಲ 14 ಫೈನಲ್ KKR ಪಂಜಾಬ್. 2014 IPL ಫೈನಲ್ಸ್ KKR ಪಂಜಾಬ್. 2013 ಚೆಕ್ ಮಾಡು. 2013 ಅವರೇ ಅಲ್ವಾ ಗೆದ್ದಿದ್ದು? ಏನು ಮನೆಯಿಂದ ಬಿಸ್ಲ ಇಲ್ಲ ಅದು ಇನ್ನು ಹಿಂದೆ ಕರೆಕ್ಟ್. ಅವ್ರು ಸೋತಿದ್ದು. ಇದಾದ್ಮೇಲೆ ನೆಕ್ಸ್ಟ್ 2 years ಮನೇಲಿ ಕೂತ್ಕೊಂಡ್ರು. ಇಲ್ಲ, ಅವ್ರು 15-16 ಕೂತಿದ್ದಲ್ಲ. ಹೌದು. ಸೊ ಅವ್ರು 14 ಆಡಿದ್ದಾರೆ. 14 ಇವರು ಪಂಜಾಬ್ ಮೇಲೆ ಸೋತ್ರಲ್ಲ. ಈ ಸೇವಾಗ್ 100 ಹೊಡೆದು, ರೈನಾ 85 of 20 ಎಷ್ಟು ಹೊಡೆದು, ಅದೇ ಅಲ್ವಾ 14 ಕ್ವಾಲಿಫೈಯರ್. ಜಸ್ಟ್ ಒಂದ್ ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೀನಿ, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ LSG ಟ್ವಿಟರ್ ವಾರ್ ಮಾಡ್ತಿದ್ದಾರೆ. ಬೈ ಆಕ್ಚುಯಲ್ ಬ್ಯಾಟಲ್ ಆಫ್ ಮಿಡ್. ಏನಿದ್ರು 4-5 ಫ್ಯಾನ್ಸ್ ಇರ್ತಾರೆ ಅಷ್ಟೇ. ಇದೆ ನೋಡು, ಪ್ಲೇ ಆಫ್ ಇದೆ. ಸೇವಾಗ್ 100 ಹೊಡೆದಿರೋದು, ಮತ್ತೆ ರೈನಾ 87 of 25. ಅದ್ಯಾವುದು ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಎವರ್. ಬಟ್ ಎನಿವೆ, ಜೈಲ್ನಲ್ಲಿ ಇದ್ರು ಇಬ್ರು ಅಷ್ಟೇ. ಬಾಟಮ್ ಲೈನ್ ಮಾಡಬಾರ್ದು ಕೆಲಸ ಮಾಡಿ
ಏನಾಯ್ತು ಮ್ಯಾಚ್ ಇದ್ರದ್ದು? ಡೆಲ್ಲಿ ಎಲ್ ಎಸ್ ಡೆಲ್ಲಿ ಜಿ. ಗೆದ್ದಿರ್ಬೇಕು. ಈ ಜನರೇಷನ್ ಮಕ್ಳಿಗೆಲ್ಲ ಪೈನೇ ಗೊತ್ತಿರಲ್ಲ ಅಲ್ವಾ? ಇವ್ರೇನೋ ಒಂಥರ ಯಾವಾಗ್ಲೂ ಹಿಂಗೆ ಇತ್ತು ಅನ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಬೆಸ್ಟ್ ಪಾರ್ಟ್ ಒಂದ್ ಕೈ ತೋರಿಸಿದ್ರೆ ಅದೇ best. ಅದಂಗಂದ್ರೆ ಎಕ್ಸ್ಪೀರಿಯನ್ಸ್ ಪೀಪಲ್ ಫಸ್ಟ್ ಟೈಮ್ ಹೇಳ್ತಾರಲ್ಲ ಅದು. ಬಟ್ ಆನೆಸ್ಟ್ಲಿ ಹೇಳಿ, ಈಗ ಏನಾದ್ರು ನಮ್ಗೆ ಒಂಥರ ಕಂಟಿನ್ಯೂಸ್ ಆಗಿ ಏನಾದ್ರು ಇಯರ್ ಆಫ್ಟರ್ ಇಯರ್ ಇನ್ಸಲ್ಟ್ ಆಗಿರೋದು ಅಂದ್ರೆ ನಮ್ಗೆ ಆರ್ ಸಿ ಬಿ ಜೊತೆ ಇಷ್ಟೊಂದು ಕನೆಕ್ಷನ್ ಆಗ್ತಿತ್ತ? ಅವ್ರೇನಾದ್ರು ಈಗ ಫಸ್ಟ್ 2 ಸೀಸನ್ಸ್, ಫಸ್ಟ್ 3 ಸೀಸನ್ಸ್ ನಲ್ಲಿ ಏನಾದ್ರು ಆರ್ ಸಿ ಬಿ ಗೆದ್ಬಿಟ್ಟಿದ್ರೆ ಆನೆಸ್ಟ್ಲಿ 18 ಇಯರ್ಸ್ IPL ರೆಲೆವೆಂಟ್ ಆಗಿದ್ದಿದ್ದೆ RCB ಗೆದ್ದಿರ್ಲಿಲ್ಲ ಇನ್ನು ಅಂತಷ್ಟೇ. ಆಕ್ಚುಲಿ ಈ ಸತಿನ ರೆಲೆವೆನ್ಸ್ ಹೊರಟೋಗಿದೆ ಈಗ ನೋಡ್ತು ಅಂತಂದ್ರೆ. ಇವಾಗ ಎಲ್ಲಾರು ಮುಂಚೆ ಆದ್ರೆ ಎವ್ರಿ ಮ್ಯಾಚ್ ಫಾಲೋ ಮಾಡ್ತಿದ್ವಿ, ಯಾಕಂದ್ರೆ ನಾವು ಮಾಡ್ಲೇಬೇಕಾಗಿತ್ತು, ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂತಿರೋರು ನಾವು. ಇವಾಗಾದ್ರೆ ಅಂದ್ರೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ, ಸೊ ಅದಕ್ಕೆ ಬರೀ ನಮ್ ಮ್ಯಾಚ್ ಅಥವಾ ಯಾವ್ದಾರ ಒಳ್ಳೊಳ್ಳೆ ಮ್ಯಾಚ್ ಗಳನ್ನ ಮಾತ್ರ ಫಾಲೋ ಮಾಡ್ತೀವಿ. ಹ್ಮ್ ಏನ್ PSL ನಾವ್ ಯಾಕೋ ಈ ಸತಿ IPL ಜೊತೆ PSL ನೋಡ್ಬೇಕು ಅನ್ಸ್ತಾರೆ. ಅದರ ಕಾಮಿಡಿ ಸೆಂಟರ್ ನಲ್ಲಿ ಎಲ್ಲರೂ ಪ್ಲೇ ಮಾಡ್ಬೇಕು. ಅವ್ರ ಗ್ಯಾರಂಟಿ ಇಡೀ ಮ್ಯಾಚ್ ಅವ್ರು ಟ್ವಿಟರ್ ಹಾಕ್ಬಿಡ್ತಾರೆ, ಹೇಳಕ್ ಆಗಲ್ಲ, ಯಾಕೆಂದ್ರೆ ಅಲ್ಲಿ 5% ಜನ ನೋಡಲ್ಲ. ಹ್ಮ್ ಬಟ್ ಅದೇನ್ ಇಷ್ಟು ಫೆಸಿಲಿಟೀಸ್ ಇಲ್ವಾ? ಯಾವ ಪಾಪ, ಪಾಪ ಅಂತ ಯಾಕೆ ಅನ್ಬೇಕು ಸಾಯಿಲ್. I've been long time. I appreciate that you care, DK. There's no it's the best bit of coaching I've had in a long time. I appreciate that you care, DK. There's no sarcasm in this. Sure. I appreciate it that you care. That's part of my job, though. Not really. Not like that. DK ಫುಲ್ ಎಮೋಷನಲ್ ಆಗ್ಬಿಟ್ಟ ಲಾಸ್ಟ್ ಅಲ್ಲಿ. ಅದೇನೆ, ಅವನೇನೋ ಜೋಕ್ ಮಾಡೋಣ ಅಂತ ನೋಡ್ತಾ ಇದ್ದ, ಬಟ್ ಅವನು ಇನ್ನು ಡೀಪ್ ಆಗಿ ಹೊಟ್ಟದ. ಬೆಸ್ಟ್ ಅದು ಒಳ್ಳೆ ಒಳ್ಳೆ ಈ ಇಂಗ್ಲೆಂಡ್ ಅವ್ರು ಇದನ್ನ ನೋಡ್ಬಿಟ್ಟು ತಲೆ ಚಚ್ಕೋತಿರ್ತಾರೆ. ಪ್ಲಸ್ ಇನ್ನೊಂದೇನು ಅಂದ್ರೆ, ನಾರ್ಮಲಿ ಹುಡುಗರಿಗೆ ಯಾವತ್ತು ಡೈರೆಕ್ಟ್ ಆಗಿ ಹೊಗಳಲ್ಲ. ಈಗ ಹೊಗಳಿದ್ರು ಅದ್ರ ಜೊತೆ ಏನೋ ಒಂದು ಇನ್ಸಲ್ಟ್ ಇರುತ್ತೆ, ಅಥವಾ ಅದ್ರ ಜೊತೆ ಏನೋ ಜೋಕ್ ಇರುತ್ತೆ. ಬಟ್ ಸಾಲ್ಟ್ ಅಂತಾರ ಕಿಡ್ನಿ ಟಚ್ ಮಾಡ್ಬಿಟ್ಟ ಅವನು. ಒಂಥರ ಅದು ಯಾರದು ಹುಚ್ಚ ವೆಂಕಟ್ದು ಕಾವೇರಿ ನಿನ್ನ ಮಡಿಲಲ್ಲೇ ಮಲಗುವೆ ನಾನಮ್ಮ ವಿಡಿಯೋ ನೋಡ್ದಂಗ ಆಯ್ತು ನನ್ಗೆ. ಅಷ್ಟೇ ಎಮೋಷನಲ್ ಆಗೋದೆ ನಾನು. ಬಟ್ ಆನೆಸ್ಟ್ಲಿ ಈ ಲೆವೆಲ್ ಅಲ್ಲಿ ಏನ್ ಮಾಡ್ಬೋದು ಕೋಚಿಂಗ್ ನಲ್ಲಿ? ಅಂದ್ರೆ ಇಷ್ಟೊಂದು ಯು ಕೇರ್ ಅಬೌಟ್ ಮೀ ಅಂತೆಲ್ಲ ಅನ್ನೋಷ್ಟು ಏನ್ ಮಾಡ್ಬೋದು ಅಷ್ಟೊಂದು? ಗುರು ನಾನು ಅನ್ಕೊಳ್ಳೋದು ಇದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ನೋಡ್ಗುರು ನೀನ್ ಕೀಪರ ಬ್ಯಾಟ್ಸ್ಮನ್, ನಾನು ಅದೇ ಆಗಿದ್ದೆ, ಏನಿಲ್ಲ ಸುಮ್ಮನೆ ಹೋಗಿ ಹೊಡಿ ಎಂದಿರ್ತಾನೆ ಅಷ್ಟೇ. ಅದನ್ನು ಯಾರು ಹೇಳಿರಲ್ಲ ಇಂಗ್ಲೆಂಡ್ ಅಲ್ಲಿ, ಅದಕ್ಕೆ ಏನೋ ಗ್ರೇಟ್ ಕೋಚ್ ಅಂತ ಅನ್ಕೊಂಡಿರ್ತಾರೆ. ಅಥವಾ ಅವನು ಅಷ್ಟೊಂದು ಏನಾದ್ರು DK ನಮ್ ರಿಯಾನ್ ಪರಾಗ್ ತರ ಏನಾದ್ರು ಕ್ಲಾರಿಟಿ ಕೊಟ್ನಾ ಫಿಲ್ ಸಾಲ್ಟ್ಗೆ? ಅದನ್ನ ನಾವು ಹೇಳಕ್ಕಾಗಲ್ಲ. ಬಟ್ ಎನಿವೆ, ಈಗ ನಮ್ದು ಲಾಸ್ಟ್ ಟೈಮ್ದು ಹೇಳು. ಅದನ್ನೇ ಅಗಲವಾದ ಶತನ ನೋಡ್ಬೇಕಾಗುತ್ತೆ. ಲಾಸ್ಟ್ ಟೈಮ್ದು ಇಲ್ಲಿ ಯಾರ್ಯಾರಿಗೆ ಗೊತ್ತಿದೆಯೋ ಮರ್ತೋಗಿದೆಯೋ, ಇದ್ರಲ್ಲಿ ಹೆಂಗೆ ಅಂದ್ರೆ ಅಗಲವಾದ ಎಸೆತ ಅದು ಯುನೀಕ್ ಪಾಯಿಂಟಿಂಗ್ ಸಿಸ್ಟಮ್ ಇರೋದು. ಎಷ್ಟು ಬೇಕಾದ್ರೂ ಲಿಮಿಟೇ ಇಲ್ಲ, ಪಾಯಿಂಟಿಂಗ್ಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಸೊ ನಿಮ್ಗೆ ಏನ್ ಮನ್ಸಿಗೆ ಬರುತ್ತೋ ಕೊಡ್ಬೋದು, ಅದ್ರ ಆವರೇಜ್ ನಾವು ಹಾಕ್ಬಿಡ್ತೀವಿ. ಈಗ ಫಸ್ಟ್ ಸಾತ್ವಿಕ್ ಇಂದ ಶುರು ಮಾಡೋಣ. ಟೀಮ್ ಬ್ಯಾಟಿಂಗ್ ಫಸ್ಟ್ 200. ಇದಕ್ ನಾನು
50 ಕೊಡ್ತೀನಿ. ಯಾಕಪ್ಪ? ಅಂದ್ರೆ ಇದು ಈ ನಡುವೆ ಎಲ್ಲರೂ ಹೊಡಿತಾರೆ 200 ಅದಕ್ಕೆ. ಇದ್ರೆ ಅವ್ರು 200 ಹೊಡಿಯಲ್ಲ ಅಂತ ಅನ್ಸಿತ್ತು ಒಂದು ಟೈಮಲ್ಲಿ. ತಮ್ಮ ಕೊಹ್ಲಿನೇ ಕ್ಯಾಚ್ ಡ್ರಾಪ್ ಮಾಡ್ದ, ಆಗ್ಲೇ 200 ಹೊಡಿದ್ರು. ಅದು ಎಕ್ಸ್ಪೆಕ್ಟೆಡ್ ಅಲ್ಲ, ಕೊಹ್ಲಿ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಅಂತ. ಆಮೇಲೆ ಲಾಸ್ಟ್ 2 days ಯಾರಪ್ಪ ಹೊಡೆದಿದ್ದಾರೆ 200? 4 teams ಸೇರ್ಕೊಂಡು ಹೇಳಿದ್ರೆ ಯಾವ ಟೀಮ್ಸ್ ಆಡಿದ್ದಾರೆ? ಓಕೆ, ಓಕೆ, that ಐ is ವಿಲ್ the correct ರೇಸ್ ಇಟ್ point. ಟು 69. acceptable. ಆಮೇಲೆ ಭುವಿ ಮೋಸ್ಟ್ ಎಕಾನಾಮಿಕಲ್ ನೋಡೋಣ. ಇಲ್ಲ, ಡಫಿ ಇದ್ದ, ಬಟ್ ಅಲ್ಲ, ಆದ್ರೂ ಡಫಿ ಡಫಿ ಸ್ವಲ್ಪ 4 ಓವರ್ ಹಾ. 4 ಓವರ್ ಪವರ್ ಪ್ಲೇ ಅಲ್ಲಿ ಮಾಡಿ, ಭುವಿ 2 ಪವರ್ ಪ್ಲೇ 2 ಡೆತ್ ಅಲ್ಲಿ ಮಾಡ್ದ. ಎಕ್ಸಾಕ್ಟ್ಲಿ ನೋಡ್ಬಿಡೋಣ ಏನಕ್ಕೂ ನಾವು ಎಷ್ಟು ಅಂತ. ಡಫಿ 5.5, ಭುವಿ 7.75. ನಿಮ್ದು ಎರಡು ಸೇರಿಸಿ 129 ನನ್ನ ಕಡೆಯಿಂದ. ಸೂಪರ್. ಓಕೆ, ವಿಷ್ಣು. ನಾನು ಫಸ್ಟ್ ಒನ್ ಥ್ರೂ ದ ಗೇಟ್ ಬೈ ಅನ್ನೋನ್ ಸ್ಪಿನ್ನರ್ ನಾನು ಹೇಳಿರೋದು. ಅಲ್ಲ, ಸಾತ್ವಿಕ್ ದಿಕ್ಕೆ ಪಾಯಿಂಟ್ ಕೊಡು. ಓಕೆ, ನಾನ್ ಕೊಡ್ಬೇಕಾ? ಓಕೆ, ಫಸ್ಟ್ ಟೈಮ್ ಬ್ಯಾಟಿಂಗ್ 200 ನನ್ನ ಲೆಕ್ಕದಲ್ಲಿ ನಂದು ಅಂದ್ರೆ ವೆರಿ ಆಬ್ವಿಯಸ್ ಪ್ರೊಡಿಕ್ಷನ್ ಆಗಿತ್ತು. ಸೊ ಅದಕ್ಕೆ ನಾನೊಂದು 50 ಕೊಡ್ಬೋದು ಅದಕ್ಕೆ. ಭುವಿ ಮೋಸ್ಟ್ ಎಕನಾಮಿಕಲ್ ಜಸ್ಟ್ ಬಿಕಾಸ್ ಡೆತ್ ಬೌಲಿಂಗ್ ಅಲ್ಲಿ ಅಂದ್ರೆ ಭುವನೇಶ್ವರ್ ಕುಮಾರೇ ಮಾಡಿದ್ದು, ಬೇರೆ ಯಾರು ಸಪೋರ್ಟು ಇರ್ಲಿಲ್ಲ ಅನ್ನೋದು ರೀಸನ್ಗೋಸ್ಕರ ಈ ಒಂದು ಇಟ್ ಇಸ್ ಫ್ಯಾಕ್ಚುಲಿ ಇನ್ಕರೆಕ್ಟ್, ಒಂದು 10 ಪಾಯಿಂಟ್ಸ್ ಕೊಡ್ಬೋದು. ಥ್ಯಾಂಕ್ ಯು ಬಾಸ್. ತುಂಬಾ ಹಾರ್ಶ್. ವಿಷ್ಣು ಸ್ಟ್ರಿಕ್ಟ್ ಟೀಚರ್. ಗುರು, ಮೋಸ್ಟ್ ಭುವಿ ಎಕನಾಮಿಕಲ್ ಅಂದಿದ್ರೆ ಓಕೆಪ್ಪ, ಮೋಸ್ಟ್ ಎಕನಾಮಿಕಲ್ ಅಂತ ಕೇಳ್ಬೇಕಿತ್ತು. ಕರೆಕ್ಟ್. ನಿನ್ನಂತದವರಿಂದಾನೇ ಇಂಡಿಯಾನಲ್ಲಿ ಮಕ್ಕಳು ಡಿಪ್ರೆಸ್ಡ್ ಆಗಿರೋದು. ಸ್ಟೆಪ್ಸ್ ಅಲ್ಲಿ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕೋದು. ಅದೆಲ್ಲ ಶೇರ್ಡ್ ಟ್ರಾಮಾ ಅಂತಾರಲ್ಲ, ಅವ್ರ ಅಪ್ಪ ಸ್ಟ್ರಗಲ್ ಮಾಡಿದ್ರೆ ಮಗನು ಸ್ಟ್ರಗಲ್ ಮಾಡ್ಬೇಕು ಅಂತ ಹಂಗೆ. ಓಕೆ, ನೆಕ್ಸ್ಟ್ ವಿಷ್ಣುಗೆ ಸ್ಕೋರ್ ಕೊಡ್ಬೇಕು. ಥ್ರೂ ದ ಗೇಟ್ ಬೈ ಅನ್ನೋನ್ ಸ್ಪಿನ್ನರ್ ಕಂಪ್ಲೀಟ್ಲಿ ರಾಂಗ್, -50. ಡಿಡಿಪಿ ಮ್ಯಾನ್ ಆಫ್ ದ ಮ್ಯಾಚ್ ಹೇಳಿದ್ದೆ, ನಾನು ಮುಂಚೆನೆ ಹೇಳಿದ್ದೆ ಅನ್ನೋನ್ ಸ್ಪಿನ್ನರ್ ಆಡಿದ್ರೆ ಹೀಗಾಗುತ್ತೆ ಅಂತ ಹೇಳಿದ್ದೆ. ಸೊ ನಾನೆಲ್ಲ ಕ್ಲಿಯರ್ ಮಾಡಲ್ವಾ, ನಾನು ನಿನಗೆ ಮಾರ್ಕ್ಸ್ ಕೊಡ್ತಾ ಇದೀನಿ ಅಷ್ಟೇ. ನಾನು ನಿನ್ ತರಾನೇ ನಾನು ಕೊಡ್ತೀನಿ. ಜಸ್ಟ್ ಐ ಆಮ್ ಸ್ಟೇಟಿಂಗ್ ಫ್ಯಾಕ್ಟ್ಸ್ ವಿಚ್ ಹ್ಯಾಪನ್. ಏನಂದ್ರೆ ನನಗೇನಂದ್ರೆ ಇದೇ ವಿಷಯದಲ್ಲಿ he did not even come close to being bowled through the gate by ಅನ್ನೋನ್ ಸ್ಪಿನ್ನರ್. ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ದ ಹರ್ಷ್ ದುಬೇರ. ಸೊ ನಾನು 0 ಕೊಡ್ತೀನಿ. ಅನ್ನೋನ್ ಸ್ಪಿನ್ನರ್ ಇರ್ಲಿಲ್ವಲ್ಲ, ಯಾರಿದ್ರು ಅನ್ನೋನ್ ಸ್ಪಿನ್ನರ್? ಅದು ಇನ್ನೊಂದು ಪಾಯಿಂಟ್. ಹೌದು, ಹರ್ಷ್ ದುಬೆ ಓಕೆ, even though he's bowled only I think 7 or 8 IPL matches. ಕೊಹ್ಲಿ ಮೇಲೆ ಆಡಿ ಲಾಸ್ಟ್ ಟೈಮ್ ಕೊಹ್ಲಿ ವಿಕೆಟ್ ತೆಗ್ದಿದ್ದ ಅನ್ಸುತ್ತೆ when RCB CSK played in Lucknow. ಕೊಹ್ಲಿ ವಿಕೆಟ್ ಅವನೇ ತೆಗ್ದಿರುತ್ತೆ. ಸೊ ಅನ್ನೋನ್ ಅಂತ ಹೇಳಕ್ ಆಗಲ್ಲ, ಲಾಸ್ಟ್ ಇಯರ್ ಆಲ್ರೆಡಿ ಆಗಿದೆ ಅನ್ನೋನ್ ಸ್ಪಿನ್ನರ್ ವಿಕೆಟ್ ಕೊಟ್ಟಿ ಒಂದು. ಸೊ ಈಸ್ ದ ನೋನ್ ಸ್ಪಿನ್ನರ್ ನಾವು. ಆ ಲೆಕ್ಕಕ್ಕೆ 0. ಅಲ್ಲ, ಮೈನಸ್ ಕೊಡ್ಬೋದು. ಮೈನಸ್ ಬೇಡ, 0 ಅಂತ ಕೊಡ್ತೀನಿ. ಯಾಕೆಂದ್ರೆ ಲಾಸ್ಟ್ ಇಯರ್ ಆಗಿದೆ ಅಂಡ್ ಟೆಕ್ನಿಕಲಿ ಅನ್ನೋನ್ ಅಲ್ಲ ಅಂತ. ಸೊ 0 ಕೊಡ್ತೀನಿ. ನಂಗೂ ಬೇಡ, ನಿಂಗೂ ಬೇಡ. ಸೆಕೆಂಡ್ ಓವರ್ಗೆ ನಾನು 100 ಕೊಡ್ತೀನಿ. ಬಿಕಾಸ್ ಅವ್ನು ಕರೆಕ್ಟ್ ಆಗಿ ಹೇಳಿದ, ಕರೆಕ್ಟ್ ಆಗಿ ನಾನು 300 ಕೊಡ್ತೀನಿ. ಸೊ ನಂದು 300 -50 250 ಆಯ್ತು. ನಿಮ್ದು 100 ಅಂದ್ರೆ 350. ಇಲ್ಲ, ಟೋಟಲ್ ಅಲ್ಲ, ಆವರೇಜ್. ನಿಮ್ದು 50 ಅಲ್ವಾ ಓವರ್? ಸೊ ಅದೊಂದು 150. ಓಕೆ, ನಂದು ಸಿಂಪಲ್ ಆಗಿತ್ತು. ರಜತ್ 50 with 150 ಪ್ಲಸ್ ಸ್ಟ್ರೈಕ್ ರೇಟ್ ಅಂತ. ಅವ್ನು ಹೊಡಿತಿದ್ದ ಔಟ್ ಆಗಿಲ್ಲ ಅಂದ್ರೆ 150 ಪ್ಲಸ್ ಸ್ಟ್ರೈಕ್ ರೇಟ್ ಅಂತೂ ಗ್ಯಾರಂಟಿ. ವೇ ಮೋರ್ ದೆನ್ 250 ಪ್ಲಸ್ ಸ್ಟ್ರೈಕ್ ರೇಟ್ ಏನೆ. ಸೊ 50 ಹೊಡೆದಿಲ್ಲ ಅಂದ್ರೂ 30 is as good as 50 ನನ್ನ ಲೆಕ್ಕದಲ್ಲಿ ಅವನು ಆಡಿದ್ದ ಇದಕ್ಕೆ. ಸೊ ಜಸ್ಟ್ ಬಿಕಾಸ್ ಇಟ್ ಇಸ್ ನಾಟ್ ಅ 50 ಅನ್ನೋ ರೀಸನ್ಗೋಸ್ಕರ ನಾನು 80 ಕೊಡ್ತೀನಿ ಅದಕ್ಕೆ.
ಯಪ್ಪ. 100 ಕೊಡ್ತೀನಿ. ಅರ್ಧ Okay, so ಕರೆಕ್ಟ್ ಆಗಿತ್ತು, ಅರ್ಧ ಲುಕ್ ಲೈಕ್ ಇಟ್ ವಾಸ್ ಅಬೌಟ್ ಟು ಹ್ಯಾಪನ್. ಬೇಕಾಗಿರ್ತಿಲ್ಲ, ವೈಡ್ ಬಾಲ್ ಹೊಡಿಯಕ್ ಹೋದ, ಬಟ್ ಆದ್ರೂ ಅವನು ಇಂಟೆಂಟ್ ತೋರಿಸಿದ್ದು ಇಟ್. ಆಮೇಲೆ ನೀನ್ ಇನ್ನೊಂದ್ ಹೇಳ್ದೆ ಅನ್ಸುತ್ತೆ, ಅವ್ನು ಫಾರ್ಮ್ ಬರ್ಬೇಕು, ಫಸ್ಟ್ ಮ್ಯಾಚ್ ತುಂಬಾ ಕ್ರೂಷಿಯಲ್, ಬ್ಯಾಟಿಂಗ್ ಫ್ರೀಯಾಗಿ ಆಡ್ಬೇಕು ಅಂತ. ಅದು ಸಿಕ್ತು ಆಲ್ಮೋಸ್ಟ್, ಅದು ಕಾಣಿಸಕ್ ಸಿಕ್ತು. ಸೊ 100 ಕೊಡ್ತೀನಿ. ಓಕೆ, ಸೊ ಆವರೇಜ್ 90 ಆಯ್ತು. ಇದು ಆಕ್ಚುಲಿ ಅನ್ಫೇರ್ ಆಯ್ತು, ಯಾಕಂದ್ರೆ ನಾನು ಸಾತ್ವಿಕ್ ಒಂಥರ ಆ ಅಂದ್ರೆ ಕೊಡ್ಬೇಕು ಅನ್ನೋ ತರ ಕೊಟ್ಟಿವಿ ನಾವು, ಇವನು ತಡಿಬೇಕು ಇಲ್ಲ ಅನ್ನೋ ತರ ಗುರು, ಕೊಡ್ತಾ. ನಾನು ನಿಮ್ ಯಾರಿಗೂ ಹೇಳಿಲ್ಲ ಕೊಡಿ ಪಾಯಿಂಟ್ಸ್ ಕೊಡ್ಬೇಡಿ ಅಂತ. ನಾನು just facts ಹೇಳ್ದೆ. ಇತ್ತು ಅಂತ. ನೀನ್ 300 ಪಾಯಿಂಟ್ಸ್ ಕೊಟ್ರೆ ನಾನು ಏನ್ ಮಾಡ್ಲಿ, ತಗೋತೀನಪ್ಪ. ಬಟ್ ನಿಮ್ ಅದು ನನ್ನ ಹಾರ್ಟ್ ಟಚ್ ಮಾಡ್ತೀನಿ, ನಾನೇನ್ ಮಾಡ್ಲಿ. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಈ RCB-CSK ಮ್ಯಾಚ್ಗೆ ಏನಾದ್ರು ಚೇಂಜಸ್ ಮಾಡ್ತಾರಾ ನಮ್ಗೆ, ಕನ್ಸಿಡರಿಂಗ್ ದಟ್ ಹೇಜಲ್ವುಡ್ ಮೈಟ್ ನಾಟ್ ಪ್ಲೇ? ನಾನು ಶೆಪರ್ಡ್ ತೆಗೆದು ಬೆತ್ತಲ್ ಆಡಿಸ್ತೀನಿ ಅಷ್ಟೇ, ಅದೊಂದೇ ಚೇಂಜ್. ಯಾಕಪ್ಪ Same. CSK ಮ್ಯಾಚ್ ಯಾಕಪ್ಪ ಶೆಪರ್ಡ್ ತೆಗಿಬೇಕು? ಯಾಕೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಸತಿ ಜೇಕಬ್ ಬೆಥೆಲ್ CSK ಮೇಲೆ ಆಡಿದಾನೆ, ಇಲ್ಲ ಅಂತಲ್ಲ. ಬಟ್ ಲಾಸ್ಟ್ ಟೈಮ್ ರೊಮಾರಿಯೋ ಶೆಪರ್ಡ್ ಅವ್ರನ್ನ ಟ್ರಾಮಟೈಸ್ ಮಾಡಿದ್ದಾನೆ ಲಿಟ್ರಲಿ. ಮತ್ತೆ ಅವ್ರ ಫೀಲ್ಡ್ ಮೇಲೆ ಇದ್ರೇನೆ ಬೇರೆ ತರ ಸೈಕಾಲಜಿಕಲ್ ಅಡ್ವಾಂಟೇಜ್ ತಾನೆ. ಅವ್ನ ಇಂಪ್ಯಾಕ್ಟ್ ಅಡ್ವಾಂಟೇಜ್. ದಿ ಓನ್ಲಿ ಚೇಂಜ್ ದಟ್ ಐ ಮೈಟ್ ಮೇಕ್, ಅದು ಯಾವಾಗ ಅಂತಂದ್ರೆ, ನಾವೇನಾರ ಸಿಕ್ಕಾಪಟ್ಟೆ ಫಸ್ಟ್ ಬ್ಯಾಟಿಂಗ್ ಆಡಿ ಒಂದ್ 280 ಏನಾರ ಹೊಡಿತು ಅಂತಂದ್ರೆ, ಅವಾಗ ಐ ಮೈಟ್ ಬ್ರಿಂಗ್ ಇನ್ ಸಮ್, ಅಂದ್ರೆ ಅಭಿನಂದನ್ ಆಬ್ವಿಯಸ್ಲಿ ಆಡ್ತಾನೆ, ಬಟ್ ಐ ಮೇ ಹ್ಯಾವ್ ಟು ಬ್ರಿಂಗ್ ಇನ್ ಒನ್ ಮೋರ್ ಬೌಲರ್ ಇನ್ಸ್ಟೆಡ್ ಆಫ್ ವೈಲ್ ಸಬ್ಸ್ಟಿಟ್ಯೂಟಿಂಗ್ ಸಮ್ಮನ್ ಎಲ್ಸ್. ಅಂದ್ರೆ ಈಗ ಡಫಿ ತೆಗೆದ್ಬಿಟ್ಟು ಇನ್ನೊಬ್ಬ ಬೌಲರ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ 4 overs ಅಲ್ಲಿ ಡಫಿ ಫುಲ್ ಕಂಪ್ಲೀಟ್ ಮಾಡ್ತಾನೆ ಓವರ್ ಇದನ್ನ. ಅದೇ ಅಷ್ಟೊಂದೆಲ್ಲ ಓವರ್ ಆಗಿ ಏನ್ ಮಾಡೋಷ್ಟಿಲ್ಲ. ಏನಿದ್ರು ಆಕ್ಚುಲಿ ಏನು ಬೇಡ ಚೇಂಜ್, ಯಾಕಂದ್ರೆ ಕರೆಕ್ಟ್ ಅದು. ನನ್ನ ಲೆಕ್ಕದಲ್ಲಿ ಸ್ಟಾರ್ಟಿಂಗ್ 11 ಅಲ್ಲಿ ಒಂದ್ ಚೇಂಜು ಇರಲ್ಲ. ನಾವು ಓಕೆನೆ ಲಾಸ್ಟ್ ಟೈಮ್ ಗೆದ್ದಿದ್ದು, ಲೈಕ್ ವಿ ಸ್ಟಕ್ ಟು ಅ ಕಾಂಬಿನೇಷನ್ ಅಂತ ನಾವು ಆಡಿದ್ವಿ. ಸೊ ಅದ್ರಲ್ಲಿ ನನ್ಗೇನು ಚೇಂಜ್ ಮಾಡ್ಬೇಕು ಅಂತಾನು ಅನ್ಸಲ್ಲ. ಬಟ್ ವಾಟ್ ಅಬೌಟ್ ದಿಸ್ ಅಭಿನಂದನ್ ವರ್ಸಸ್ ಮಂಗೇಶ್ ಯಾದವ್ ವರ್ಸಸ್ ರಸೀಕ್ ಸಲಾಮ್ದಾರ್? ಅವ್ರ 3 ಜನದಲ್ಲಿ ಹೂ ಡು ಯು ಥಿಂಕ್ possesses the skills to disturb CSK? CSK ಡಿಸ್ಟರ್ಬ್ ಮಾಡ್ಬೇಕು ಅಂತಂದ್ರೆ ನನ್ನ ಲೆಕ್ಕದಲ್ಲಿ ಐ ವುಡ್ ಪಿಕ್ ಮಂಗೇಶ್. ಯಾಕೆ ಅಂತಂದ್ರೆ ಲೆಫ್ಟ್ ಹ್ಯಾಂಡರ್ ಅನ್ನೋ ರೀಸನ್ಗೆ. ದಯಾಲ್ ಇವಾಗ ಇಲ್ವಲ್ಲ, ಅಟ್ಲೀಸ್ಟ್ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ತರ ಮಂಗೇಶ್ ತಗೋಬಹುದು ಅಂತ. ಬಟ್ ಐ ವುಡಂಟ್ ಬಿ ಸ್ಯಾಡ್ ಇಫ್ ಅಭಿನಂದನ್ ಪ್ಲೇಸ್ ಅಷ್ಟೇ. ನಾನ್ ರೆಡಿಟ್ ಅಲ್ಲಿ ನೋಡಿದ್ದೆ ಅಂದ್ರೆ ಮಂಗೇಶ್ ತುಂಬಾನೇ ಅಸಹ್ಯವಾಗಿ ಮಾಡ್ದ ಅಂತ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ. ಅದಕ್ಕೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಹೋಗಿ ಅಭಿನಂದನ್ ಆಡ್ಸಿದ್ದು ಅಂತ. ಸೊ ನನ್ ಪ್ರಕಾರ ಯಾರು ಆಡ್ಬೇಕು ಅಂದ್ರೆ ನಂಗೆ ಆನೆಸ್ಟ್ಲಿ ಗೊತ್ತಿಲ್ಲ, ಬಟ್ ಅವನ್ನೇ ಆಡ್ಸೋದು ಅಂತ ನನಗೆ ಅನ್ಸುತ್ತೆ. ಓಕೆ, ಹಾಗಾದ್ರೆ ಈ ಮ್ಯಾಚ್ ಇಂದು ಅಗಲವಾದ ಎಸೆತನ ನಾವು ಶುರು ಮಾಡ್ಕೊಳ್ಳೋಣ. ಯಾರು ಹೋಗ್ತೀರಾ? ನಾನು ಯೋಚನೆ ಮಾಡಿಲ್ಲ, ಸೊ ನಾನು ಯೋಚನೆ ಮಾಡಲಿ. ಯಾರು ಇದ್ದೀರಾ? ರೆಡಿ ಆಗಿರೋದು? ನಾನೊಂದು ಕೊಡ್ತೀನಿ. ಇದಾಗುತ್ತೋ ಇಲ್ವೋ ನನ್ಗೆ ಒಂದ್ ಸ್ವಲ್ಪ ಡೌಟ್ ಇದೆ. ಅಂದ್ರೆ ವೆರಿ ಸಿಚುವೇಶನಲ್. ಬಟ್ ನಾವೇನಾರ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದ್ರೆ ವಿ ವಿಲ್ ಸಿ 100 ಫ್ರಮ್ ಒನ್ ಆಫ್ ಅವರ್ ಪ್ಲೇಯರ್ಸ್. ಒಳ್ಳೆ ಥಾಟ್. ಇದನ್ನ ಹೆಂಗ್ ಫ್ರೇಸ್ ಮಾಡೋದು? ಬ್ಯಾಟಿಂಗ್ ಫಸ್ಟ್ ಸೆಂಚುರಿ ಹಂಗೆ ಮಾಡ್ತಾರೆ. ಸೆಂಚುರಿ ಫಾರ್ RCB. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾನು ವಿಷ್ಣು ಅಂತ ಹೆವಿ ಸ್ಟ್ರಿಕ್ಟ್ ಆಗಿ ಮಾರ್ಕ್ಸ್ ಕೊಡ್ತೇನೆ. ಸೊ ಈಗ ಟೆಂಪ್ಲೇಟ್ ಗೊತ್ತಾಗಿದೆ.
ಇನ್ನೂ ಒಂದು ಏನು ಅಂತಂದ್ರೆ ದೇರ್ ವಿಲ್ ಬಿ ಅಟ್ ಲೀಸ್ಟ್ 5 ಬೋಲ್ಡ್ಸ್. ಓಕೆ. ಇದೇನ್ ನಾನು ಅಂದ್ರೆ ಇವಾಗ್ಲೇ ಕೌಂಟರ್ ಆರ್ಗ್ಯುಮೆಂಟ್ ಕೊಡ್ತೀನಿ. ಚಿನ್ನಸ್ವಾಮಿ ಆಕ್ಚುಲಿ ಸ್ವಲ್ಪ ಬೌನ್ಸ್ ಹೈ ಆಗಿದೆ ಈ ಸತಿ, ಸೇಮ್ ಲೈಕ್ ಲಾಸ್ಟ್ ಸೀಸನ್ ಅನ್ಕೋ ಅಂತ ಹೇಳ್ಬೋದು. ಬೋಲ್ಡ್ಸ್ ಜಾಸ್ತಿ ಆಗಲ್ಲ ಬಿಕಾಸ್ ಎಲ್ ಬಿ ಆಕ್ಚುಲಿ ಜಾಸ್ತಿ ಆಗಲ್ಲ. ನೋಡ್ತು ಅಂತಂದ್ರೆ ನಾವು ಫಸ್ಟ್ ಮ್ಯಾಚ್ ಅಲ್ಲಿ ಒಂದು ಬೋಲ್ಡ್ ಆಗೇ ಇಲ್ಲ. ಹೌದು, ಹ್ಮ್ ಸೊ ಅದಕ್ಕೇನೆ ಈ ಈಗ ಅಂದ್ರೆ ಸತಿ ಆಗ್ತಾನೆ ಇಲ್ಲ ಬೋಲ್ಡ್. ಗೋಯಿಂಗ್ ಅಗೇನ್ಸ್ಟ್ ಎವ್ರಿ 5 ಬೋಲ್ಡ್ ಆಗುತ್ತೆ. ನನಗೆ ಒಂದು ಬಂದಿದೆ. Phil Salt will score at least 45 with a strike rate of at least 175. ಮತ್ತೆ Shivam Dube will hit at least 4 sixes ಶಿವಂ if ದುಬೆ he plays at least. ಅದು ತುಂಬಾ ಆಗುತ್ತೆ ಅಂದ್ರೆ if he plays at least 20 balls ಹತ್ರ ಎಲ್ಲ. ಇಲ್ಲ ಅದೇ ಮಜಾ ಇರೋದು. ಅದು ಈಗ ಸರಿ, ಅವನನ್ನು ಥ್ರೂ ದ ಗೆಟ್ ಬೈ ಅನಾನ್ ಸ್ಪಿನ್ನರ್ ಅಂತ ಅನಾನ್ ಸ್ಪಿನ್ನರ್ ಆಡ್ಲಿಲ್ಲ ಅದೇ 4 sixes bracket 20 balls ಅಂತ 20 ಏನ್ ಹೇಳ್ತಾರೆ, ಗ್ರೇಟರ್ ದೆನ್ ಇಲ್ಲ 20 balls ಅಂತ ಆತರ ಏನು ಹಾಕ್ಬೋದು. ಬೇಡ, ಅದನ್ನೇ ಹಾಳಾಗೋಗ್ಲಿ. ಅದನ್ನೇ ಓಕೆ. ನಮ್ದೇನು ಅಂದ್ರೆ ಕೃಣಾಲ್ 5 ಫಾರ್. ಕೃಣಾಲ್ ರಿಪ್ಲೇಸ್ಡ್ ಬೈ ಯಾರಪ್ಪ, ಒಂದು ಸ್ವಪ್ನಿಲ್ ಸಿಂಗ್ ಅಂತ ಬಿಡ್ಬೇಕು. ಇಲ್ಲ ನಂಗೆ ಕೃಣಾಲ್ ಮೆಂಟಾಲಿಟಿ ಗೊತ್ತು. ಲಾಸ್ಟ್ ಟೈಮ್ ಅಂದ್ಮೇಲೆ ಅವನಿಗೆ ಇನ್ಸ್ಲಟ್ ಆಗಿರುತ್ತೆ. ಅವನು ಹೋಗಿ ಒಂದು ಹೋಟೆಲ್ ಬಾತ್ರೂಮ್ ನಲ್ಲಿ ಅವನನ್ನೇ ಪ್ರೆಪ್ ಮಾಡ್ಕೊಂಡ್ ಬರ್ತಾನೆ. ಅವ್ನು ಸುಮ್ನೆ ಬಿಡಲ್ಲ, ಬಂದಿದ ತಕ್ಷಣ ಬೌನ್ಸರೇ ನಾಳೆ ಪಕ್ಕ. ಮೊಹರಂ ಕೃನಾಲ್. ನೀನು ಎರಡು ಹೇಳ್ಬೇಕು ಈ ಸತಿ, ಒಂದೇ ಹೇಳಿ ಬಚಾವಾಗಂಗಾಗಲ್ಲ. ಅಲ್ಲ ಒಂದ್ ಹೇಳಿದ್ರೆ ಇನ್ನೂ ರಿಸ್ಕ್ ಅಲ್ಲ. ಎಲ್ಲಿ ಒಂದ್ ಹೇಳಿದ್ರೆ, ಎರಡು ಹೇಳಿದ್ರೆ ಹೌದಾ, ನನ್ಗೆ ಯೋಚನೆ ಮಾಡಿದ್ರೆ ಕರೆಕ್ಟ್. ಎರಡು ಹೇಳು, ಅಟ್ಲೀಸ್ಟ್ ಮಿನಿಮಮ್ ಎರಡು ಹೇಳ. ಓಕೆ, ವಿರಾಟ್ ಸೆಂಚುರಿ. ಅದು ಇವನ್ ಹೇಳ್ದಂಗೆ ಆಯ್ತು, ಬಟ್ ಓಕೆ. ಇಲ್ಲ ಇದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸ್ಪೆಸಿಫಿಕ್, ಯಾಕಂದ್ರೆ ನನ್ಗೆ ವಿರಾಟ್ ಖಲೀಲ್ ಅಹ್ಮದ್ ಅವ್ನ್ ಬೌಲಿಂಗ್ ಮಾಡಿದ್ರೆ ಅವ್ನ್ ನೋಡೋದೇನೋ ಒಂಥರ ಬಾ ಮಗನೆ ಅನ್ನೋ ತರ ನೋಡ್ತಾನೆ. ಅವನಿಗೆ ತುಂಬಾ ಇಷ್ಟ ಖಲೀಲ್ ಅಹ್ಮದ್. ಅದಕ್ಕೆ ಲಾಸ್ಟ್ ಇಯರ್ ಬೇರೆ ಕೊಹ್ಲಿ ವಿಕೆಟ್ ಆದ್ಮೇಲೆ ಒಂಥರ ಬಾಲ್ ಎಸದ್ನಲ್ಲ ಖಲೀಲ್ ಅಹ್ಮದ್, ನಾಕೈದು ಇರುತ್ತೆ ಅಂತ ಹೇಳಿ. ಹೋಪ್ಲೆಸ್ ಆಗಿ ಮಾಡ್ತಿದ್ದ ಬೌಲಿಂಗ್, ವಿಕೆಟ್ ತೆಗೆದ್ಬಿಟ್ಟ ಅಂತ ಏನೋ ಮೆಂಟಾಲಿಟಿ. ಅದೇನೋ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಫುಲ್ ಏನೋ ಇನ್ಸ್ಟಾಗ್ರಾಮ್ ಎಡಿಟ್ ಮೊಮೆಂಟ್. ಟಾಪ್ 10 ಕೋಲ್ಡೆಸ್ಟ್ ಮೂಮೆಂಟ್ಸ್ ಆಫ್ IPL 2025 ನೋಡಿದ್ರೆ ರೊಮಾರಿಯೋ ಶೆಪರ್ಡ್ ಬಂದು ಚೆನ್ನಾಗಿ ಗರಂ ಮಾಡ್ಕೊಂಡು ಕಳಿಸ್ತಾ. ವೈಟ್ ರಾಜ ಇರ್ಬೇಕಿತ್ತಪ್ಪ, ಎಷ್ಟು ಅಗಲವಾದ ಕೊಡ್ತಿದ್ದೆ ಗೊತ್ತಾ ನಾನು. You only miss the sun when it starts to snow. ನೆನ್ನೆ ಯಾರಪ್ಪ ಮಾಡಿದ್ದು, ನಂದು ಅಗಲವಾದ ಎಸೆತ 20 ವೈಡ್. ಅದು ತುಂಬಾ ಅಗಲವಾದ ಎಸೆತ ಆಯ್ತು. ಅದೇ ಕರೆಕ್ಟ್, ಅದು ಅಗಲವಾದ ಎಸೆತಾಗೆ ಅಗಲವಾದ ಎಸೆತಾನೆ ಕೊಡ್ತಿದ್ದೆ ನಾನು. ಓಕೆ, ಹಾಗಾದ್ರೆ ಎಲ್ಲಾರು ಈ ಸತಿ ಸ್ವಲ್ಪ ಇನ್ನು ಬೋಲ್ಡರ್ ಆಗಿ ಕೊಟ್ಟಿದೀವಿ ಅಗಲವಾದ ಎಸೆತ. ನೋಡೋಣ ಏನಾಗುತ್ತೆ ಅಂತ. ಸೊ ಸಂಡೇ ಮ್ಯಾಚ್ ಆದ್ಮೇಲೆ ಪಕ್ಕ ಸಿಗ್ತೀವಿ. ಹೋಪ್ಫುಲಿ ಖುಷಿಯಾಗಿ ಬರ್ತೀವಿ. ಹೋಪ್ಫುಲಿ ನಮ್ಗೆ ನೊಂದವರ ಸಂಘ ಆಗೋದಿಕ್ಕೆ ಈ ಸತಿ ಚಾನ್ಸ್ ಸಿಗಲ್ಲ. ಸೊ CSK ಮ್ಯಾಚ್ ಅಂದ್ರೆ ಯಾವಾಗ್ಲೂ ಸ್ವಲ್ಪ ಇದ್ದೇ ಇರುತ್ತೆ ಬ್ಯಾಕ್ ಆಫ್ ದ ಮೈಂಡ್. ಅದು ಈ ಸತಿನೂ ಇದೆ, ನಂಗಂತೂ ಇದೆ, ನಿಮ್ಮಿಬ್ಬರದ್ದು ಗೊತ್ತಿಲ್ಲ, ನಂಗಂತೂ ಇದೆ. ನೋಡೋಣ ಏನಾಗುತ್ತೋ ಸಂಡೇ ಆದ್ಮೇಲೆ. ಎಸ್ಪೆಷಲಿ ಆಫ್ಟರ್ ದ ಫಸ್ಟ್ ಮ್ಯಾಚ್ ಆಫ್ ದರ್ ಸೀಸನ್ ಇದ್ದಿದ್ದಷ್ಟು ಖಾಲಿ ಆಗುತ್ತೆ.
ನಂಗೆ ಇದೆಯಪ್ಪ, ಇನ್ನು ಸ್ವಲ್ಪ ಇದೆ. ಓಕೆ, ಹಾಗಾದ್ರೆ ಸಂಡೇ ಆದ್ಮೇಲೆ ನಾವು ವಾಪಸ್ ಸಿಗ್ತೀವಿ ನಿಮ್ಗೆ. ಅಲ್ಲಿವರೆಗೂ ಚೆನ್ನಾಗೆ ದಿನಾಗ್ಲೂ IPL ನೋಡಿ ಖುಷಿಯಾಗಿರಿ.